ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆ ಇದ್ದಾರೆ ಮಿಸ್ಟರ್ ಪ್ರದೀಪ್. ಕ್ಯಾಬ್ ಬಿಸ್ನೆಸ್ ಹೆಂಗಿದೆ, ಇವಾಗ ಸಿಚುವೇಶನ್ ಹೆಂಗಿದೆ, ಮುಂಚೆ ಹೆಂಗಿತ್ತು, ಇವಾಗ ಹೆಂಗಿದೆ, ಅವ್ರ ಎಕ್ಸ್ಪೀರಿಯನ್ಸು ಎಲ್ಲ ತಿಳ್ಕೊಳ್ಳೋಣ. ಇವ್ರಿಗೆ ಆಲ್ಮೋಸ್ಟ್ ಒಂದು 15 years ಎಕ್ಸ್ಪೀರಿಯನ್ಸ್ ಇದೆ ಇದೇ ಫೀಲ್ಡಲ್ಲಿ. ನೋಡೋಣ, ಕೇಳೋಣ ಯಾವ ಥರ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಹಾಯ್ ಸರ್, ವೆಲ್ಕಮ್ ಟು ಮೈ ಚಾನಲ್ ಸರ್. ಯಾವ ಮಾಡಲ್ನ ಗಾಡಿ ಇದು? 26. ಎಷ್ಟಾಯ್ತಾನ ಇದು ಗಾಡಿದು? ಅಡಿ 8.5. ಅಂದರೆ ಯಾವ ಮಾಡಲ್ ಇದು? ಬೇಸಿಕ್ ಮಾಡಲ, ಟೂರೇಸು, ಇದರಲ್ಲಿ ಟೂರೇಸು, VXI, ಟೂರೇಸ್. ಅದು ಇವೆಲ್ಲ ಮುಂಚೆ ಇದು ನೀವು ಹಾಕ್ಸಿರೋದು ಇವೆಲ್ಲ? ಅದೆಲ್ಲ ನಾನು ಎಕ್ಸ್ಟ್ರಾ ಹಾಕ್ಸ್ಕೊಂಡಿರೋದು. ಇಷ್ಟಾಗ್ತಾನೆ ಇದೆಲ್ಲ ಟೋಟಲ್ ಓವರ್ ಆಲ್ ಗಾಡಿ? ಇದು 8-20 ಗಾಡಿ ತೊಗೊಂಡಿದ್ದು. ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಎಲ್ಲ ಸೇರಿ ಒಂದು 40,000 ಸಿಗ್ತದೆ. 40,000 ಅಂದರೆ 870 ಬಂದಿದೆ. ಮತ್ತೆ ರಿಜಿಸ್ಟ್ರೇಷನ್ ಎಲ್ಲ ಹೆಂಗಣ ಇದು? ಅಂದರೆ ಇವಾಗೆಲ್ಲ ಲೈಫ್ ಟೈಮ್ ಟ್ಯಾಕ್ಸ್ ಎಲ್ಲ ಬಂದಿದ್ದಲ್ಲ, ಅದೆಲ್ಲ ಎಷ್ಟು ಬಿತ್ತು? ಎಲ್ಲ ಶೋರೂಮ್ ಅವ್ರಿಗೆ ಮಾತಾಡಿ ಎಲ್ಲ ಅವ್ರೇನಾ? ಅಲ್ಲ, ಎಷ್ಟು ಪೇ ಮಾಡಿ? 8-20ಕ್ಕೆಲ್ಲ ಲೈಫ್ ಟೈಮ್ ಟ್ಯಾಕ್ಸ್ ಎಲ್ಲ ಈಜಿ ಬಂದಿದೆ. ಇದು CNG ಪೆಟ್ರೋಲ್ ಅಣ್ಣ? ಇದು CNG ಪೆಟ್ರೋಲ್. ಎಷ್ಟಾಗ್ತಾನೆ CNG ವಿತ್ ಪೆಟ್ರೋಲಾ ಇದು? CNG ವಿತ್ ಪೆಟ್ರೋಲ್ಗೆ 8,25,000. 8,20,000 ಪ್ಲಸ್ 40,000 ಅಡಿಷನಲ್. ಏನೇನು ಬರುತ್ತಾನೆ ಇದರಲ್ಲಿ ಗಾಡಿಯಲ್ಲಿ? ಬೇಸಿಕ್ಕು ಮಾಮೂಲಿ ಬೇಸಿಕಲ್ಲಿ ಎಲ್ಲ ಬರುತ್ತೆ. ಸಿಸ್ಟಮ್ ಬರಲ್ಲ. ಇದೆಲ್ಲ ನಾನು ಹಾಕ್ಸ್ಕೊಂಡಿರೋ ಸಿಸ್ಟಮ್, ಸೀಟ್ ಕವರು, ರೈನ್ ಗಾರ್ಡು ಇವೆಲ್ಲ ನೀವು ಹಾಕ್ಸಿರೋದು? ಎಲ್ಲ ನಾವು ಹಾಕ್ಸಿರೋದು. ಎಷ್ಟು ಬರುತ್ತಾನೆ ಮೈಲೇಜ್ ಅಂದ್ರೆ ಬಂದರೆ ಇದಕ್ಕೆ? ಮೈಲೇಜು ಹೈವೇ ಲಾಂಗ್ ಹೊಡಿಯೋದ್ರಣ 35-40 ಹತ್ರ ಬರುತ್ತೆ. CNG ಪೆಟ್ರೋಲ್ ಆದ್ರೆ? 20-22. ಪಿಕಪ್ ಹೆಂಗೆ ಇದರಲ್ಲಿ? CNG ಪೆಟ್ರೋಲ್ ಪಿಕಪ್ ತಗೊಳುತ್ತೆ ಚೆನ್ನಾಗಿ. CNG ಸ್ವಲ್ಪ ಇದ್ದಾನೆ. ಕಪ್ಪಲ್ಲೆಲ್ಲ ನಾವೇನೋ 4 ಜನ 5 ಜನ ಕೂಡಿಸ್ತೀವಿ ಅಂದ್ರೆ ಜರ್ಕ್ ಕುಡಿಯುತ್ತೆ. ನಾನು ನಿನ್ನೆ ರಾಜಾಜಿನಗರ ಡ್ರಾಪ್ ಹೋಗಿದ್ದೆ. ಅಲ್ಲಿ ಪೆಟ್ರೋಲ್ ಫುಲ್ಲು ಈ ಡೌನ್ ಏರಿಯಾ ಅಲ್ವಾ, 4 ಜನ ಕುತ್ಕೊಂಡ್ರು, ಗಾಡಿ ಫುಲ್ಲು ಕುತ್ಕೊಂತ ಅವ್ರು ಚೆನ್ನಾಗೇ ಇದ್ರು. ಪೆಟ್ರೋಲ್ಗೆ ಹಾಕೊಂಡು ಓಡಿಸಿದೀನಿ. ನೆನ್ನೆ ನೈಟ್ ಎಲ್ಲ ಪೆಟ್ರೋಲಲ್ಲಿ ಓಡಿಸ್ಬಿಟ್ಟಿದ್ದೀನಿ. ಈಗ ನೋಡಿದ್ರೆ 3 ಪಾಯಿಂಟ್ ಬಂದಿದೆ ಪೆಟ್ರೋಲ್. CNG 3.7 ಪಾಯಿಂಟ್ ಇದೆ. CNG 7 ಪಾಯಿಂಟ್ ಇದೆಯಲ್ಲ, ಪೆಟ್ರೋಲ್ ಖಾಲಿ ಆಗಿದೆಯಲ್ಲ ಅಂತ ಆಮೇಲೆ ನೋಡ್ತೀನಿ ಪೆಟ್ರೋಲಲ್ಲೇ ಹೊಡಿತೇವೆ. ಆಮೇಲೆ ಬೆಳಗ್ಗೆ ಚೇಂಜ್ ಮಾಡಿಲ್ಲ, ಹೊಡಿತಾನೆ ಇದ್ದೀನಿ. ಮಳೆ ಬೇರೆ ಬಂತಲ್ಲ ನೆನ್ನೆ. ಪೆಟ್ರೋಲ್ ಅಂದ್ರೆ ಎಷ್ಟು ಬರುತ್ತೆ ಮೈಲೇಜ್ ಸಿಟಿಯಲ್ಲಿ? ನಾನು ಓಡಿಸಿಲ್ಲ ಅಣ್ಣ ಪೆಟ್ರೋಲಲ್ಲಿ. CNG ಓಡಿಸಿಲ್ಲ, CNGನೇ. ಅದು ನೆನ್ನೆ ಅದೇ ಹೇಳಿದ್ನಲ್ಲ, ಅದರ ಹಾಕೊಂಡು ಅದನ್ನ ಇದ್ರಲ್ಲಿ ಮರ್ತ್ಬಿಟ್ಟಿದ್ದೀನಿ. ಹೊಡಿದಿರ ಸುಮ್ಮನೆ. ಮತ್ತೆ ಈ ಗಾಡಿ ವಿಷಯಕ್ಕೆ ಬಂದ್ರೆ ಯಾವ ತರ ಯೂಸ್ ಆಗುತ್ತೆ ನಿಮ್ಗೆ? ಅಂದ್ರೆ ಕಂಫರ್ಟು ಆ ತರ ಎಲ್ಲ ಬಂದ್ರೆ ಹೆಂಗಿದೆ? ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಎಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿದೆ. ಅಂದ್ರೆ ಸೀಟ್ ಕಂಫರ್ಟ್ ಆಗಿರ್ಬೋದು, ಲಾಂಗ್ ಹೋಗ್ತಾ ಇರ್ತೀವಿ. ಎಲ್ಲ ಕಂಫರ್ಟ್ ಆಗಿದೆ. ಬಟ್ ಬೇಸಿಕಲ್ ಏನು ಅಂದ್ರೆ ಸ್ಪೀಡ್ 80 ಲಾಕು. ನಾವ್ ಅದ್ರ ಮೇಲೆ ಹೊಡೆಯಕ್ಕೂ ಆಗಲ್ಲ. ಈಗ ಲಾಂಗ್ ಹೋಗ್ತೀನಿ ಅಂದ್ರೆ ಬೇಜಾರಾಗುತ್ತೆ, ಬೋರು. ಅಂದ್ರೆ ಮೈಲೇಜ್ ಬರುತ್ತೆ ಚೆನ್ನಾಗಿ, ಸೇಫ್ಟಿ ಇರುತ್ತೆ. ಬಟ್ ಏನು ಅಂದ್ರೆ ನಮ್ ಟೈಮಿಗೆ ಪಿಕಪ್ ಮಾಡಕ್ ಆಗಲ್ಲ. VXI ಎಲ್ಲ ಬರಲ್ಲ? VXI ಎಲ್ಲ ಲಾಕ್ ಇರಲ್ಲ. VXI ZXI ಎಲ್ಲ ಲಾಕ್ ಇರಲ್ಲ. ವಿತೌಟ್ ಲಾಕ್ ಬಂದ್ಬಿಡ್ತವೆ. ಇದು ಲಾಕ್. ಇದಕ್ಕೆ ಲಾಕ್ ಮತ್ತೆ ಈಗ ಸಿಸ್ಟಮ್ಸ್ ಎಲ್ಲ ಹಾಕ್ಸಿದ್ರಲ್ಲ ನೀವು, ಹೆಂಗೆ? ಏನೋ ಪ್ರಾಬ್ಲಮ್ ಆದ್ರೆ ಇನ್ಸೂರೆನ್ಸ್ ಎಲ್ಲ ಹೆಂಗೆ? ಸಿಸ್ಟಮ್ಗೆಲ್ಲ ಏನು ಇನ್ಸೂರೆನ್ಸ್ ಇರಲ್ಲ. ಅಲ್ಲ, ಏನೋ ಡ್ಯಾಮೇಜ್ ಆದ್ರೆ ಇನ್ಸೂರೆನ್ಸ್, ವೈರ್ ಕನೆಕ್ಷನ್ ಎಲ್ಲ ಬೇರೆ ಕಡೆ ಮಾಡ್ಸಿದ್ರೆ ಇದಾಗುತ್ತೆ ಅಂತ ಹೇಳ್ತಾರಲ್ಲ? ಇಲ್ಲ, ಅದು ಕ್ಯಾಪ್ ಟು ಕ್ಯಾಪ್ ಹಾಕಿದ್ದಾರೆ. ಹಾಕಿದ್ದಾರೆ. ಅದ್ರ ಇದ್ರೆ ವೈರಿಂಗ್ ಕಟಿಂಗ್ ಏನಿಲ್ಲ. ಇಲ್ಲ, ಇದು ಡ್ಯೂಟಿ ವಿಚಾರಕ್ಕೆ ಬಂದು ಹೆಂಗಿದೆ ಡ್ಯೂಟಿ? ಅಂದ್ರೆ ಕಂಪ್ನಿ ಕಡೆ ಮಾಡಿದ್ರಾ ಇಲ್ಲ ಓಲಾ? ಇಲ್ಲ, ನಾವು ಓಲಾ ಉಬರೇ ಮಾಡ್ತಾ ಇರೋದು. ಕಂಪ್ನಿಯಲ್ಲಿ ಮಾಡಕ್ಕೆ ನಾವು ಊರಿಗೆ ಹೋಗ್ತಾ ಇರ್ಬೇಕಾಗುತ್ತೆ. ಕಂಪ್ನಿಯಲ್ಲಿ ನಾವು ಅವ್ರನ್ನ ರಜಾ ಕೊಡಿ ಕೇಳಕ್ಕಾಗಲ್ಲ. ಮತ್ತೆ ಒಂದ್ ದಿವಸ ಏನಾದ್ರು ಹೇಳ್ದಲ್ಲೇ ಹೋಯ್ದು ಅಂದ್ರೆ ಬಂದು ಮತ್ತೆ ಮಾಡಕ್ಕಾಗಲ್ಲ. ಅವ್ರದ್ದು ಕ್ವಶನ್ ಸೂಪರ್ವೈಸರ್ಗಳದು ಅವ್ರಿಗೆ ಆನ್ಸರ್ ಮಾಡಕ್ಕಾಗಲ್ಲ, ಸುಮ್ಮನೆ ಜಗಳ. ಎಷ್ಟೆಲ್ಲ ಅರ್ನಿಂಗ್ ಮಾಡ್ತೀರಣ್ಣ ನೀವು ಡೈಲಿ? ಸರ್, ನಾವು ಡೈಲಿ ಒಂದು 3-3.5 ನಮ್ಮ ಟಾರ್ಗೆಟ್ ಅಷ್ಟು ಮಾಡ್ಕೊಂಡ್ ಬರ್ತೀವಿ. ಅದ್ರ ಮೇಲೆ ಮಾಡ್ತೀವಿ. ಆಗುತ್ತಾ 3-3.5 ಡೈಲಿ? ಅದೇ ಏರ್ಪೋರ್ಟ್ ಹೊಡಿತೀರಾ ಹೆಂಗೆ? ಇಲ್ಲ, ನಾವು ಏರ್ಪೋರ್ಟ್ ಬೆಳಗ್ಗೆ ಬಂದು ಹೋಗ್ತೀವಿ, ಸಂಜೆ ಬಂದು ಹೋಗ್ತೀವಿ. ಮಧ್ಯದಲ್ಲಿ ಮಾಡ್ಕೊಂತೀವಿ. ಅಲ್ಲಿ ಸಿಟಿಯಲ್ಲಿ ಮಾಡ್ಕೊಂತೀವಿ. ಅರೆ ಹೆಂಗ್ ಕೊಡ್ತಾರ ರೇಟ್ ಎಲ್ಲ? ಅಂದ್ರೆ ಊಬರ್ ಹೋಲ್ಸ್ಕೊಂಡ್ರೆ ಓಲಾ ಬೆಟರು. ಯಾಕೆಂದ್ರೆ ಕಾಸ್ಟ್ ಕಿಲೋಮೀಟರ್ ನಾರ್ಮಲಿ ಎಲ್ಲ ಟೈಮಲ್ಲೂ 18 ಫಿಕ್ಸ್ ಆಗಿ ಕೊಡ್ತಾ ಇದಾರೆ. ಊಬರಲ್ಲಿ ಹಂಗಲ್ಲ. ಊಬರಲ್ಲಿ ಲೋ. ಈಗ 50-60 ಕಿಲೋಮೀಟರ್ ಇದ್ರು 600-700 ತೋರಿಸ್ತಾರೆ. 11 ರೂಪಾಯಿ ಕಿಲೋಮೀಟರ್ ಬೀಳುತ್ತೆ. 10 ರೂಪಾಯಿ ಕಿಲೋಮೀಟರ್, 12 ರೂಪಾಯಿ ಕಿಲೋಮೀಟರ್ ಅಷ್ಟೇ. 15 ರೂಪಾಯಿ ಅಮ್ಮ 15 ರೂಪಾಯಿ ಬೀಳುತ್ತೆ. ಪ್ರೀಮಿಯರ್ ಬಿತ್ತು ಅಂದ್ರೆ ಒಂಚೂರು ಪರವಾಗಿಲ್ಲ. ಪ್ರೀಮಿಯರ್ ಡ್ಯೂಟಿ ಅಂದ್ರೆ ಬೆಟರ್ ಮಾಡ್ಬೋದು. ರೇಟ್ ಪರವಾಗಿಲ್ಲ. 20 ಕಿಲೋಮೀಟರ್ 20 ಇರುತ್ತೆ. ಗೋ AC ಇದ್ರಲ್ಲೆಲ್ಲ ರೇಟ್ ಡೌನ್. ಮತ್ತೆ ಇದಕ್ಕೆ ಎಕ್ಸ್ಪೆನ್ಸ್ ಅಂದ್ರೆ ಇದು ಸರ್ವಿಸ್ ಬಂದ್ರೆ ಏನ್ ಬರುತ್ತೆ ಚಾರ್ಜಸ್ ಎಲ್ಲ? ಸರ್ವಿಸ್ ಒಂದು 7-8 ಸಾವಿರ ಬರುತ್ತೆ. ಶೋರೂಮ್ ಬಿಟ್ರೆ? ಶೋರೂಮ್ ಮೇಂಟೆನೆನ್ಸ್. ನೀವೆಲ್ಲ ಶೋರೂಮ್ ಮೇಂಟೆನೆನ್ಸ್ ಮಾಡೋದು? ಆಚೆ ಏನು ಬಿಡಲ್ಲ? ಇಲ್ಲ. ಎಷ್ಟು ಬರುತ್ತಾನೆ? ಏನೇನು ಬರುತ್ತಾನೆ ಖರ್ಚು? ಅಂದ್ರೆ
ಖರ್ಚು ಆಯಿಲ್ ಫಿಲ್ಟ್ರು, ಏರ್ ಫಿಲ್ಟ್ರು, ಆಯಿಲ್ ಚೇಂಜು. ಅರೆ ಎಷ್ಟು 4 ತಿಂಗಳ ತಾನು ಗಾಡಿ ತೊಗೊಂಡಿದ್ದು? ಗಾಡಿ ತಾನು 4 ತಿಂಗಳಾಯ್ತು. 4 ತಿಂಗಳು ಇಲ್ಲಿವರೆಗೆ ಎಷ್ಟು ಓಡಿಸಿದ್ರಣ್ಣ ಇದಕ್ಕೆ? 17,000 ಹೊಡಿತಾನೆ. 17,000. ಎಷ್ಟು ಎಕ್ಸ್ಪೆನ್ಸ್ ಬಂದಿದೆ ಅಂದ್ರೆ ಸರ್ವಿಸ್ ಎಷ್ಟು ಬಂದಿದೆ? ಸರ್ವೀಸು ಫಸ್ಟ್ ಸರ್ವೀಸು 10,000ಕ್ಕೆ ಮಾಡಿಸಿದ್ವಿ. ಅವಾಗ ಒಂದು 5,000 ಕಟ್ಟು. ಎಷ್ಟು 5,000 ಬಂದಿತ್ತು? 5,000 ಅಂದ್ರೆ ಮಾಮೂಲಾಗೋರು ಒಂದು 7-8 ಸಾವಿರ ಆಗುತ್ತೆ. 7-8 ಸಾವಿರ ಆಗುತ್ತೆ. ಏನೇನೆಲ್ಲ ಹಾಕ್ಸಿದ್ರಣ್ಣ ಇದಕ್ಕೆ ನೀವು ಗಾಡಿ ತಗೊಂಡಾದ್ಮೇಲೆ? ಸಿಸ್ಟಮು, ಫ್ಲೋರ್ ಮ್ಯಾಟು, ಸೀಟ್ ಕವರು, ಆಮೇಲೆ ಮ್ಯಾಟ್ಗಳು. ಮತ್ತೆ ಇಂಜಿನ್ ಪರ್ಫಾರ್ಮೆನ್ಸ್ ಬಂದ್ರೆ ಹೆಂಗಿದೆ ಅಣ್ಣ? ಅಂದ್ರೆ ಲಾಂಗ್ ಹೊಡಿದಿರ್ಬೇಕಾದ್ರೆ ಪರವಾಗಿಲ್ಲ ಅಣ್ಣ. ಅದ್ರ ಇಂಜಿನ್ ಓಕೆ, ಬಟ್ ಗಾಡಿ ಹೀಟ್ ಆಗುತ್ತೆ ಅಷ್ಟೇ. ಗಾಡಿ ಹೀಟ್ ಆಗುತ್ತೆ. ಅಂದ್ರೆ ಲಾಂಗ್ ಡ್ರೈವ್ ಕುತ್ಕೊಂಡು ಹೊಡಿಬೇಕಾದ್ರೆ ಹೆಂಗಿರುತ್ತಲ್ಲಪ್ಪ ನಿಮ್ಗೆ? ಕಂಫರ್ಟ್ ಆಗಿದೆ. 80 ಲಾಕಿಗೆ ಅನ್ನೋದು ಬೇಜಾರಾಗುತ್ತೆ. ಹೋಗ್ತಾನೆ ಇಲ್ವಲ್ಲಪ್ಪ, ಅಲ್ಲಿ ಪಕ್ಕದ ಬೈಕನ್ನು ಓವರ್ಟೇಕ್ ಕೊಡ್ಕೊಂಡು ಹೋಗ್ತಿರ್ತಾನೆ. ಹೌದು, ಅಂದ್ರೆ ಹೈವೇ ಎಲ್ಲ ಹತ್ಬಿಟ್ರೆ ಹಂಗೆ ಆಗೋದು. ಹಂಗೇನೆ ಆಗೋದು. ಈಗ ಮೊನ್ನೆ ಒಂದು ದಾವಣಗೆರೆಗೆ ಹೋದೆ. ಅವರು ನಮ್ಮ ಇವರೇ ನೂರ್ ಅಹಮದ್ ಅಂತೇಳಿ ಅವರು ರಿಯಲ್ ಎಸ್ಟೇಟ್ ಎಲ್ಲ ಮಾಡ್ತಾರೆ ಪಾಪ. ಅವ್ರು ಅರ್ಜೆಂಟ್ ಹೋಗ್ಬೇಕಾಗಿತ್ತು. ಅವ್ರ ಗಾಡಿ ಕ್ರಿಸ್ಟ ಸರ್ವಿಸ್ ಕೊಟ್ಬಿಟ್ಟಿದ್ರು. ಅವ್ರು ಕೊಟ್ಟಿಲ್ಲ ಗಾಡಿ. ಒಂದು ಗಾಡಿ ಬುಕ್ ಮಾಡಿರೋ 2-3 ಜನ ತಗೊಂಡೋಗಿ ಡೈರೆಕ್ಟ್ ಮಾತಾಡ್ಕೊಂಡಿದ್ದಾರೆ. ಅವ್ರೇನೋ ಎಕ್ಸ್ಪೆನ್ಸಿವ್ ಆಗಿ ಕೇಳಿದ್ರಂತೆ, ಇಲ್ಲ ಏನೇನೋ ಹೇಳಿದ್ರಂತೆ. ಅದಕ್ಕೆ ಬೇಡ ಅಂತ ಹೇಳಿ ಬಿಟ್ಟಿದ್ರು. ಆಮೇಲೆ ನನಗೆ ಬಿತ್ತು ಡ್ಯೂಟಿ, ನಾನು ಪಿಕಪ್ ಮಾಡ್ಕೊಂಡು ಹೋದೆ. ನೀವೇ ಹೋದ್ರಿ? ಲಾಂಗ್ ಅವ್ರು ಇಲ್ಲ ಎಷ್ಟು ಚಾರ್ಜ್ ಮಾಡ್ತೀರ ನೀವು? ಲಾಂಗ್ ಹೋದ್ರೆ ಪರವಾಗಿಲ್ಲ, ಒಂದೊಂದ್ಸಲ ಪ್ರೈಮಮ್ ಬಿದ್ರೆ ಪರವಾಗಿಲ್ಲ, ಪ್ರೀಮಿಯರ್ ಬಿದ್ರೆ. ಬಾಕಿ ಗೋಎಸ್ ಇದ್ರಲ್ಲ ಬಿದ್ರೆ ಆಗಲ್ಲ. ಅಂದ್ರೆ ನೀವು ನಾನು ಹೇಳ್ತಿರೋದು, ಇವಾಗ ಹೊರಗಡೆ ಯಾರಾದ್ರೂ ಇವಾಗ ಸೈಡ್ ಪಿಕಪ್ ಮಾಡ್ತೀರಾ? ಅಂದ್ರೆ ಸೈಡ್ ಪಿಕಪ್ ಮೀನ್ಸ್ ಪರ್ಸನಲ್ ಡ್ಯೂಟಿ ಮಾಡ್ತೀರಾ? ಎಲ್ಲೋ ಮಂಗ್ಳೂರ್ಗೆ ಹೋಗ್ಬೇಕು, ಇಲ್ಲ ಚಿಕ್ಕಮಂಗ್ಳೂರು ಆ ಕಡೆ ಎಲ್ಲ ಟ್ರಿಪ್ ಹೋಗ್ತಿರ್ತಾರೆ, ಏನೆಲ್ಲ ಚಾರ್ಜ್ ಮಾಡ್ತೀರಾ ನೀವು? ಅವಾಗ ಬಾಟಾ, ಟೋಲ್ ಎಕ್ಸ್ಟ್ರಾ, ಟೋಲ್ ಕಿಲೋಮೀಟರ್ಗೆ ಎಷ್ಟು ಚಾರ್ಜ್ ಮಾಡ್ತೀರಾ? ಕಿಲೋಮೀಟರ್ 13, 14, 12, 13. ಅರೆ ಎಸಿ ಡಿಪೆಂಡ್, ಎಸಿ ಬರುತ್ತಾ ಹೆಂಗೆ? ಎಸಿ ನಾನ್ ಎಸಿ ಎಷ್ಟು ಅಣ್ಣ? ನಾನು ಅವ್ರು ಎಸಿ ಬೇಡ ಅಂದ್ರು ನಾನು ಎಸಿ ಹಾಕ್ತೀನಿ. ಯಾಕೆಂದ್ರೆ ನನಗೆ ನೀಟ್ ಅಂಡ್ ಕ್ಲೀನ್ ಇರ್ಬೇಕು. ಫಸ್ಟ್ ಆಫ್ ಆಲ್ ಗಾಡಿ ಈಗ ಗ್ಲಾಸ್ ಇಳಿಸ್ಕೊಂಡು ಓಡಿಸ್ತೇವೆ ಅಂದ್ರೆ ಧೂಳು ಬರುತ್ತೆ, ಡಸ್ಟ್. ಅದ್ ಮತ್ತೆ ನಾವೇ ಕ್ಲೀನ್ ಮಾಡ್ಕೋಬೇಕು. ನಾವು ಕ್ಲೀನ್ ಮಾಡ್ಕೊಳ್ಳೋದಕ್ಕಿಂತಲೂ ರೂಫ್ ಎಲ್ಲ ಡಸ್ಟ್ ಹಿಡಿಯುತ್ತೆ, ಗಲೀಜಾಗುತ್ತೆ. ನಾವು ಗಾಡಿಲೇ ಮಲ್ಕೊಳ್ಳೋದು, ಗಾಡಿಲೇ ಡ್ಯೂಟಿ ಮಾಡೋದು. ಯಾವ ವಾರಕ್ಕೆ 2 ಸತಿ 3 ಸತಿ ರೂಮ್ ಹೋಗ್ತೀವಿ. ಅದರಿಂದ ಎಸಿ ಹಾಕೊಂಡಿದ್ರೆ ಆರಾಮಾಗಿ ಮಾಡ್ಕೊಂಡಿರ್ಬೋದು. ನಾವು ಈಗ ಈ ವೆದರ್ಗೆ ಕಂಫರ್ಟ್ ಆಗಿ ಆರಾಮಾಗಿ ನೋಡಿಸ್ಕೋಬಹುದು. ಓಕೆ, ಅಂದ್ರೆ ಅಷ್ಟರ ಚಾರ್ಜ್ ಮಾಡ್ತೀರಾ? ಅಂದ್ರೆ ಮಿನಿಮಮ್ ಕಿಲೋಮೀಟರ್ ಚಾರ್ಜ್ ಮಾಡ್ತಾ ಅಂತಾರಲ್ಲ, ಎಷ್ಟು ಮಾಡ್ತೀರಾ ಪರ್ ಡೇ? ಪರ್ ಡೇಗೆ 300 ಕಿಲೋಮೀಟರ್ ಇರುತ್ತೆ. 300 ಕಿಲೋಮೀಟರ್ ಫಿಕ್ಸ್. ಅವ್ರು 100 ಹೋಗ್ಲಿ 200 ಹೋಗ್ಲಿ 300 ಕಿಲೋಮೀಟರ್ ಕೊಡ್ಲೇಬೇಕು. ನೈಟ್ ಬೇಟ ಸಪ್ರೇಟ್, ಡೇ ಬೇಟ ಸಪ್ರೇಟ್? ಡೇ ಬೇಟ ಏನಿರಲ್ಲ, ನೈಟ್ ಬೇಟ. ಡೇ ಬೇಟ ಏನಿರಲ್ಲ, ನೈಟ್ ಬೇಟ ಮಾತ್ರ. ಅಣ್ಣ, ಓಲಾ ಊರಿಗೆ ಬಂದ್ರೆ ಯಾವ ಬೆಟರ್ ಅಣ್ಣ ನಿಮ್ಗೆ? ಅಂದ್ರೆ ನಾವು ಅರ್ನಿಂಗ್ ಮಾಡ್ಬೇಕು ಒಂದು ಕಾರ್ ತಗೊಂಡು ಅಂತಂದ್ರೆ. ಅರ್ನಿಂಗು ಈಗ ಊಬರಲ್ಲಿ ರೇಟ್ ಕಮ್ಮಿ ಮಾಡಕ್ಕೆ. ಅದೇ ಇದರಲ್ಲಿ ಡ್ಯೂಟಿ ಜಾಸ್ತಿ, ಊಬರಲ್ಲಿ. ಓಲಾದಲ್ಲಿ ಡ್ಯೂಟಿ ಕಮ್ಮಿ, ರೇಟ್ ಜಾಸ್ತಿ. ಹಂಗೆ ಅಂದ್ರೆ ಡ್ಯೂಟಿ ಕಮ್ಮಿ ಕೊಟ್ಟರೆ ರೇಟ್ ಜಾಸ್ತಿ ಕೊಡ್ತಾನೆ. ರೇಟ್ ಜಾಸ್ತಿ ಅಂದ್ರೆ ಮಾಮೂಲಿ ಕಿಲೋಮೀಟರ್ 18 ಇರುತ್ತೆ ಓಲಾದಲ್ಲಿ. ಓಲಾದಲ್ಲೆಲ್ಲ ಅವನೇ ಗಾಡಿಗಳು ಹಾಕಿ ಇದು ಮಾಡ್ತಾರಲ್ಲ, ಏನೋ ಪ್ರಾಬ್ಲಮ್ ಇದೆಯಲ್ಲ ಏನಾದ್ರು? ಓಲಾದಲ್ಲಿ ಈಗ ಇಲ್ಲ, ಊಬರಲ್ಲಿ. ಅಲ್ಲಿ ಓಲಾದ ಗಾಡಿ ಇಲ್ವಾ? ಗೊತ್ತಿಲ್ಲ. ಫಸ್ಟ್ ನಾನು ಬೆಂಗಳೂರು ಬಂದು ಗಾಡಿ ತಗೊಂಡಿರ್ಲಿಲ್ಲ. ಓಲಾದಲ್ಲೇ ನಾನು ಲೀಸಿಂಗ್ ಓಡಿಸ್ತಾರಲ್ಲ, ಆತರ ಲೀಸಿಂಗ್ 3 ವರ್ಷ 4 ವರ್ಷ ಅಂತೇಳಿ ಇದ್ ಮಾಡಿದ್ರು. ಸರಿ ಅಂತೇಳಿ ಓಡಿಸ್ತಿದ್ದೆ. ಡೈಲಿ 1,000 ಕಟ್ಟಾಗೋದು. ಅವಾಗ ಕೊರೋನಾ ಬಂತಲ್ಲ, ಇನ್ನೊಂದ್ 3-4 ತಿಂಗಳಿತ್ತು ನಂದಷ್ಟೇ ಎಲ್ಲ ಕ್ಲೋಸ್ ಆಗಿ ಕ್ಲಿಯರ್ ಆಗಕ್ಕೆ. ಕೊರೋನಾ ಬಂದಾಗ ಗಾಡಿ ಬಿಟ್ಟು ಹೋಗ್ಬಿಟ್ಟೆ. ಮತ್ತೆ ಅವಾಗ ಏನು ಮಾಡ್ಲಿಲ್ಲ? ಮತ್ತೆ ಕೊರೋನಾ ಬಿಟ್ಟು ಗಾಡಿ ಅಷ್ಟು ವರ್ಷ ಓಡಿಸಿದ್ರಲ್ಲ, ಮತ್ತೆ ಇಲ್ಲ ಅಷ್ಟೇ ಗಾಡಿ ಅವ್ರಿಗೆ ಅಷ್ಟೇ ಸುಮ್ಮನೆ ವೇಸ್ಟ್. ಹಂಗಾರೆ 4 ವರ್ಷ ಓಡಿಸಿದ್ವಿ ವೇಸ್ಟ್ ಆಯ್ತು. ಅಯ್ಯೋ, ತುಂಬಾ ಲಾಸ್. ಹಂಗಾರೆ ದೊಡ್ಡ ಲಾಸ್. ಎಲ್ಲ ನಾವು ದುಡಿಲಿ ಬಿಡ್ಲಿ 1,000 ಕಟ್ಟಲೇಬೇಕಾಗಿತ್ತು ಅವಾಗ. ಡೈಲಿ 1,020 ರೂಪಾಯಿ ಕಟ್ಟಾಗೋದು ಓಲಾದಲ್ಲಿ. ಇವಾಗ ಕಾರ್ಗಳಿಲ್ಲ, ಅಂದ್ರೆ ಊಬರ್ ಮಾತ್ರ ಬಿಟ್ಟು. ಈಗ ಊಬರ್ ಓಲಾದವರೆಲ್ಲ, ಓಲಾ ಅವಾಗ ಹೆಂಗ್ ನಡೀತೈತೆ ಈಗ ಆತರ ಊಬರ್ ನಡೀತಾ ಇದೆ. ಅವಾಗ ಊಬರ್ ಹೆಂಗ್ ನಡೀತೈತೆ ಈಗ ಓಲಾ ಆತರ ಆಗಿದೆ. ಈ ರ್ಯಾಪಿಡೋ ನಮ್ಮ ಹತ್ರ ಬೀಳಲ್ಲ ಅಣ್ಣ ಸರಿಗೆ? ರ್ಯಾಪಿಡೋ ಬೀಳ್ತವೆ, ರೇಟಿಂಗ್ಸ್ ಇಲ್ಲ ಸರ್. ರೇಟಿಂಗ್ ಕೊಡಲ್ಲ ಸರಿಗೆ. ಈ ನಮ್ಮ ಯಾತ್ರಿ ನಾನು ಡ್ಯೂಟಿ ಮಾಡ್ತಿಲ್ಲ. ಪರ್ ಡೇ ಒಂದು ಹೊಸ ಕಾರ್ ಹಾಕೊಂಡು ನಾನು ಮಾಡ್ತೀನಿ ಅಂತಂದು ಹೇಳ್ಬಿಟ್ಟು ಮಾಡಿರಿ, ಎಷ್ಟು ಮಾಡ್ಬೋದಣ್ಣ ಯಾವರೇಜ್ಗೆ? ಸರ್ ಅದು ನಮ್ಮ ಮೇಲೆ ಡಿಪೆಂಡು. ನಾವು ಆನ್ ಮಾಡೋ ಟೈಮಿಂಗ್ಸ್ ಇರ್ಬೋದು, ಪೀಕ್ ಅವರು, ಆನ್ ಪೀಕ್ ಅವರು ಏನೋ ಮಾಡ್ತೀವಿ ಅಂದ್ರೆ ನಮ್ಮ ಮೇಲೆ ಡಿಪೆಂಡ್ ಆಗಿರೋದು.
ಯಾವ ಟೈಮ್ ಬೆಸ್ಟ್ ಟೈಮ್ ಅಂದ್ರೆ ಯಾವುದು ಅಂದ್ರೆ ಗಾಡಿ ನಾನು ಚೆನ್ನಾಗಿ ರನ್ನಿಂಗ್ಸ್ ಯಾವ ಟೈಮಲ್ಲಿ ಆಗುತ್ತೆ? ಪೀಕ್ ಅವರಲ್ಲಿ ಮಾಡ್ಬೇಕು. ಪೀಕ್ ಅವರ್ಸ್ ಅವ್ರು ಯಾವ್ಯಾವ ಬರುತ್ತೆ? ಈಗ ಬೆಳಗ್ಗೆ 8ರಿಂದ 11, ಸಂಜೆ 4ರಿಂದ 4ರಿಂದ 10 ಗಂಟೆವರೆಗೂ ಇರುತ್ತಾ ಪೀಕ್ ಅವರ್ಸ್? ಅದರಲ್ಲಿ ನಿಮಗೆ ಜಾಸ್ತಿ ಅರ್ನಿಂಗ್ ರೇಟಿಂಗ್ ಊಬರ್ ಆದ್ರೂ ಅಷ್ಟೇ. ಊಬರ್ ಕೊಡ್ತಾರೆ ಯಾಕಂದ್ರೆ ಅವಾಗ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ಆಫೀಸ್ಗೆ ಹೋಗೋರು ಬರೋರು. ಹೌದು, ಅವಾಗ ಅದಕ್ಕೆ ಅಷ್ಟು ಅಡ್ವಾನ್ಸ್ ಬುಕಿಂಗ್ ಬೇರೆ ಇರುತ್ತೆ ಇವಾಗ. ಅದು ಬಂದಿದ್ಯಾ? ಇದ್ರ ಊಬರ್ ಅಲ್ಲಿ ಇರುತ್ತೆ. ನಮ್ಮ ಆ ಕಡೆ ಏನೋ ಏರಿಯಾ ಇಲ್ಲ, ಆ ಕಡೆ ಹೋಗ್ತೀವಿ ಅಂದಿವೆ ಅಂತ ಇದ್ರೆ ಫಸ್ಟ್ ತಗೊಂಡಿರ್ಬೇಕು, ತಗೊಳ್ಬಹುದು. ಇತ್ತೀಚೆಗೆ ನೋಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಡ್ಯೂಟಿನೇ ಇಲ್ಲ, ಡ್ಯೂಟಿನೇ ರೇಟ್ ಕೊಡಲ್ಲ ಅಂತ ಹೇಳ್ತಾರೆ. ಸರ್ ಇವಾಗ ಒಂದ್ ಸ್ವಲ್ಪ ಡ್ಯೂಟಿ ಕಮ್ಮಿನೇ ಈ ತಿಂಗಳಿಂದ. ನಾವು ಈ ತಿಂಗಳು ಸ್ವಲ್ಪ ಪರ್ಫಾರ್ಮೆನ್ಸ್ ಕಮ್ಮಿನೇ, ಡ್ಯೂಟಿ ಕಮ್ಮಿನೇ. ಓವರ್ ಆಲ್ ಮಂತ್ ವೈಸ್ ತಗೊಂಡ್ರೆ ಎಷ್ಟು ಅರ್ನಿಂಗ್ ಮಾಡ್ತೀರಣ್ಣ ನಿಮಗೆ? ಓವರ್ ತಿಂಗಳಿಗೆ ಡ್ಯೂಟಿ ಮಾಡ್ತೀರಾ, ಒಂದಿನ ಡ್ಯೂಟಿ ಮಾಡಲ್ಲ, ಎಲ್ಲ 50,000 ಅವರೇಜ್ ಇರ್ಬೋದು. ಅಂದ್ರೆ ಡೈಲಿ 3,000 ಮಾಡ್ಕೊಂತಾರೆ, 50,000 ಅಷ್ಟೇ ತಿಂಗಳಿಗೆ ಮಾಡೋದು ಖರ್ಚು? ಅಲ್ಲ ನಾನು ಹೇಳ್ತೀನಿ ಎಲ್ಲ ಸೇರ್ಕೊಂಡು, ಖರ್ಚು ಎಲ್ಲ ಸೇರ್ಕೊಂಡು ಎಲ್ಲ ಟೋಟಲ್ ಆದ್ರೆ 1 ಲಕ್ಷ. 1 ಲಕ್ಷ ಮಾಡ್ತೀರಾ? 1 ಲಕ್ಷದಾಗ ಎಷ್ಟು ಬರುತ್ತೆ ಖರ್ಚು ನಿಮಗೆ? CNG ಎಷ್ಟು ಬರುತ್ತೆ, ಮತ್ತೆ ಇದು ಸರ್ವಿಸಿಗೆ ಎಷ್ಟು ಬರುತ್ತೆ? ಸರ್ವಿಸಿಗೆ ಒಂದು 8-10 ಸಾವಿರ ಬರುತ್ತೆ. ತಿಂಗಳೇ ಬರಲ್ಲ, 2 ತಿಂಗಳಿಗೆ ಒಂದ್ಸಲ. ಆಮೇಲೆ ಮೇಂಟೆನೆನ್ಸ್ CNGನೇ ಜಾಸ್ತಿ ಕುಡಿದು, ಈಗ ಬಿಸಿಲು ಬೇರೆ. ಡೈಲಿ 2 ಫುಲ್ ಟ್ಯಾಂಕ್, 1.5 ಫುಲ್ ಟ್ಯಾಂಕ್ ಆದ್ರೂ ಬೇಕು. ಆಮೇಲೆ ರೇಟಿಂಗ್ಸ್ ಬೇರೆ ಇರಲ್ವಲ್ಲ, ಸುಮ್ಮನೆ ಕಿಲೋಮೀಟರ್ ಓಡಿಸ್ತಾ ಇರ್ಬೇಕು. ಅಂದ್ರೆ ಎಷ್ಟೇ CNG ರೇಟ್ ಇವಾಗ? ಏನು ಜಾಸ್ತಿ ಆಗಿದೆ? 97 ರೂಪಾಯಿ ಇದೆ. 97 ರೂಪಾಯಿ CNG ಬಂಕಲ್ಲೇ ಆದ್ರೆ 91 ರೂಪಾಯಿ ಇದೆ. ಈ ಗೇಲು, ಇಂಡಿಯನ್ ಆಯಿಲ್ ಇದರಲ್ಲೆಲ್ಲ ಮಾಡ್ರೆ ಹಾಕ್ತಾರಲ್ಲ 97 ರೂಪಾಯಿ. ಒಂದು ಟ್ಯಾಂಕ್ ಫುಲ್ ಮಾಡಕ್ಕೆ ಎಷ್ಟು ಬೇಕಣ್ಣ CNG? ಫುಲ್ಲು 800 ರೂಪಾಯಿ ಆಗುತ್ತೆ. ಒಂದು ಟ್ಯಾಂಕ್ ಫುಲ್ ಮಾಡಿ ಎಷ್ಟು ಅರ್ನಿಂಗ್ಸ್ ಮಾಡ್ಬೋದಣ್ಣ ಇದಕ್ಕೆ? ಅರ್ನಿಂಗ್ಸು ಅದು ರೇಟಿಂಗ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲ, ಆವರೇಜ್ ಆಗಿ ಇವಾಗ ನಾನು 800 ರೂಪಾಯಿ CNG ಒಂದು ಟ್ಯಾಂಕ್ ಫುಲ್ ಮಾಡಿದ್ದೀನಿ. ಫುಲ್ ಮಾಡಿದ್ರೆ ಎಷ್ಟು? 3,000 4,000 ಮಾಡ್ಬೋದು. 3 ಓವರ್ 4,000 ಮಾಡ್ಬೋದು. 4,000 ಮಾಡ್ಬೋದು ರೇಟ್ ಚೆನ್ನಾಗಿ ಕೊಟ್ರೆ ಅದ್ರ ಮೇಲೂ ಮಾಡ್ಬೋದು. ರೇಟಿಂಗ್ ಇಲ್ಲ ಅಂದ್ರೆ ಅದ್ರೊಳಗೆ ಆಗೋದು. ಮೇನ್ ಅಲ್ಲಿ ಡಿಪೆಂಡ್ ರೇಟ್ ಮೇಲೆ ಬರುತ್ತೆ. ರೇಟ್ ಮೇಲೆ ಹೆಂಗ್ ಕೊಡ್ತಾನೆ ರೇಟ್ ಎಲ್ಲ ಕಿಲೋಮೀಟರ್ಗೆ ಅಂತ. ಚೆನ್ನಾಗಿ ಈ ಗಾಡಿ ತಗೊಂಡು ಹ್ಯಾಪಿ ಇದ್ದೀರಣ್ಣ ನೀವು? ಅಂದ್ರೆ ಹ್ಯಾಪಿ ಆಗಿದ್ದೀನಿ. ಕಮಿಟ್ಮೆಂಟ್ಗಳೆಲ್ಲ ನಾವು ಅಂದ್ರೆ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಆರಾಮ ಮಾಡ್ಕೊಂಡು ಇರ್ಬೋದು. ಬಟ್ ಮುಂದೆ ಹೆಂಗೋ ಗೊತ್ತಿಲ್ಲ. ಸದ್ಯಕ್ಕೆ ಆರಾಮಾಗಿದ್ದೀವಿ. ಸದ್ಯಕ್ಕೆ ಆರಾಮಾಗಿ ದುಡ್ಕೊಂಡಿದ್ದೀರಾ ನೀವು? ಇದು ಎಲ್ಲ ಹೆಂಗಣ್ಣ? ಇದೆಲ್ಲ ಎಲ್ಲ ಹಾಕ್ಸಿದ್ದು ಎಷ್ಟು ಆಯ್ತಾನ ಇದಕ್ಕೆ? ಅದಕ್ಕೆ ನಾ 13,000 ಕೊಟ್ಟೆ. ಬರೀ ಇದೊಂದಕ್ಕೇನೆ? ಅದೊಂದಕ್ಕೆ. ಕ್ಯಾರಿಯರ್ಗೆ ಯೂಸ್ ಇದೆಯಣ್ಣ ಇದರಿಂದ ಏನಾದ್ರು? ಇದೆ ನೋಡಕ್ಕೆ. ಸಿಟಿಯಾಗ ಹೊಡಿತೀರಾ? ಸಿಟಿಯಾಗ ಹೊಡಿತೀವಿ, ಲುಕ್ಕ ಕಾಣುತ್ತೆ. ಲಗೇಜ್ ಎಲ್ಲ ಇಡಕ್ಕೆಲ್ಲವ ಇದಾಗುತ್ತೆ. ಈ ಸೀಟ್ ಕವರ್ಸ್ ಎಲ್ಲ ಹಾಕಿದ್ ನೀವು? ಜೆ ಸಿ ರೋಡ್ ಎಲ್ಲ ಅಂದ್ರೆ ಕಮ್ಮಿ ಖರ್ಚಲ್ಲ ಅಂತಂದ್ರೆ ಅಲ್ಲಿ. ಅಣ್ಣ ಇವಾಗ ಈ ಗಾಡಿ ತಗೊಂಡು ನಾನು ಡೈಲಿನ ಮಿನಿಮಮ್ ಎಷ್ಟು ಮಾಡ್ಬೋದು ಅಂತ? ಇಷ್ಟು ಮಾಡ್ಬೋದು ನಾನು ಖಂಡಿತ, ಇಷ್ಟು ಇಲ್ದಲ್ಲೇ ಮನೆಗೆ ಹೋಗಲ್ಲ ಅಂತ ಎಷ್ಟು ಹೇಳ್ತೀರಿ? ಸರ್ ನಾವು ಟಾರ್ಗೆಟ್ ಫಿಕ್ಸೆಡ್ 3-3.5. 3 ಹೇಳಿದ್ರೆ 800 ಖರ್ಚು ಆಗುತ್ತೆ. ಎಷ್ಟಾದ್ರೂ ಡೈಲಿ 2,000 ಉಳ್ಕೋಬೇಕು. ಡೈಲಿ 2,000 ಉಳ್ಕೋಬೇಕು ಅಂದ್ರೆ ಊಟ ತಿಂಡಿ ಎಲ್ಲ ಖರ್ಚು ಹೋಗ್ತಾ ಎಲ್ಲ ಗಾಡಿ ಹೋಗಿ 2,000 ಅಂತ ಉಳಿಬೇಕು. ಆ ಥರ ಡ್ಯೂಟಿ. ನೀವು ಆಚೆ ಏನು ಮಾಡ್ಸಲ್ಲ ಸರ್ವಿಸ್ ಏನಾದ್ರು? ಆಚೆ ಎಲ್ಲೂ ಮಾಡ್ಸಲ್ಲ, ಏನು ಹೊಸದಲ್ಲ. ನೋಡೋಣ. ಅದೇ 3 ಸರ್ವಿಸ್ ಇನ್ನೂ ಆಗಿಲ್ಲ, 3 ಸರ್ವಿಸ್ ಆದ್ಮೇಲೆ ನೋಡೋಣ. ಮುಂಚೆ ಗಾಡಿ ಯಾವ್ದಿತ್ತಣ್ಣ ನಿಮ್ಮ ಹತ್ರ? ಸರ್ ನನ್ನ ಹತ್ರ ಟವೇರಾ ಇತ್ತು, ಸುಮೋ ಇತ್ತು, ಸನ್ನಿ ಇತ್ತು. ಮತ್ತೆ ಇದು ಎಲ್ಲ ಮಾರಾಕಿದ್ರ ಹೆಂಗೆ? ಇಲ್ಲ, ಟ್ರಾವೆಲ್ಸ್ ಅಲ್ಲಿ ತಗೊಂಡಿದ್ವಿ, ಓಡಿಸ್ತಿದ್ವಿ. ಅವ್ರಿಗೆ ಗೊತ್ತಿರೋರೆ ನನ್ನ ಫ್ರೆಂಡ್ ಅವ್ರ ಕಡೆಯಿಂದ ತಗೊಂಡಿದ್ವಿ. ಅವರು ನಮ್ಮ ಫ್ರೆಂಡ್ಗೆ ಅವರು ಒಂದು 15 ವರ್ಷದಿಂದ ಫ್ರೆಂಡು. ನಂಬಿಕೆ ಮೇಲೆ ತಗೊಂಡ್ವಿ. ಅವರು ನಮ್ಗೆ ಇದ್ ಮಾಡ್ಕೊಡ್ಲಿಲ್ಲ. ಅವ್ರ ಕೇಸ್ ಎಲ್ಲ ಏನಾರ ಮಾಡಿದ್ರು, ಬಿಟ್ರಂಗೆ. ಅದು ಲಾಸೆ. ಅವಾಗ 4 ವರ್ಷ ಮಾಡಿದ್ರಿ? ಅದು 4 ವರ್ಷ ಮಾಡಿದ್ವಿ. ಇದೊಂದು 2 ವರ್ಷ ಫುಲ್ ಲಾಸ್ ಅಲ್ಲೇ ಇದೀರ ಹಂಗಾರೆ? ಲಾಸ್ ಅಲ್ಲೇ ಇದೀವಿ ಸರ್. ನಾವು ಅನ್ಕೊಂಡಿದ್ವಿ, ಯಾವ್ದು ಆಗಿಲ್ಲ. ಈಗ ಗಾಡಿ ತಗೊಂಡ್ವಿ, ಆ ಗಾಡಿಗಳು ಇದ್ರೆ ನನಗೆ ಆರಾಮಾಗಿ ಏನೋ ಒಂದು ಸೆಟ್ಲ್ ಆಗಿರೋದೇನೋ. ಅಂದ್ರೆ ಈ ಫೀಲ್ಡ್ ಬರ್ಬೇಕಂತಂದ್ರೆ ಬಂದಿದ್ದ, ಇಲ್ಲಾಂದ್ರೆ ಮುಂಚೆ ಏನೋ ಬೇರೆ ಕೆಲಸ ಮಾಡ್ಕೊಂಡು? ಸರ್ ನಾನು ಬೆಂಗಳೂರಿಗೆ 2012-13 ಬಂದಿದ್ದು. ಬಂದು ನನ್ನ ಫ್ರೆಂಡ್ ಒಬ್ಬ ರವಿಚಂದ್ರನ್ ಅಂತ ಹೇಳಿ, ನಮ್ಮೂರನ್ನೇ, ಇಲ್ಲೇ ಕೆಲಸ ಮಾಡ್ಕೊಂಡಿದ್ದ. ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡಿದ್ದ. ಇಲ್ಲಿ ಏರ್ಪೋರ್ಟ್ ಅಲ್ಲ, ಮಾನ್ಯತಾ ಟೆಕ್ ಪಾರ್ಕ್ ಅಲ್ಲಿ. ಅವಾಗ D1, D2, D4 4 ಬಿಲ್ಡಿಂಗ್ ಇದ್ದಿದ್ದು. ನಾನು ಅಲ್ಲೇ ಹೋಗಿ ಸೇರ್ಕೊಂಡ್ವಿ ಸೆಕ್ಯೂರಿಟಿ ಕೆಲಸಕ್ಕೆ. ಏನ್ ಓದಿದ್ರಣ್ಣ ನೀವು? ಸರ್ ನಾನು 2nd ಇಯರ್ ಮಾಡಿದ್ದೀನಿ. ಸೆಕ್ಯೂರಿಟಿ ಕೆಲಸ ಅಂದ್ರೆ ಟಾಪ್ ಸೆಕ್ಯೂರಿಟಿ ಅಂತ ಇತ್ತು ಅವಾಗ.
ಎಸ್ಕಾರ್ಟು, ನೈಟು ಅಲ್ಲಿ ಮಾಡುವ, ಹ್ಮ್ ಹಗ್ಲೊತ್ತು ಡೆಕ್ಕನ್ ಚಾರ್ಜರ್ಸ್ ಇದೆಯಲ್ಲ, ಏರೋಡ್ರಮ್, ಜಕ್ಕೂರ್ ಏರೋಡ್ರಮ್ ಅಲ್ಲಿ ಅಲ್ಲೂ ಮಾಡ್ತೀವಿ. ಅದಾದ್ಮೇಲೆ ಇದೆಲ್ಲ ಬೇಡ ಅಂತ ಈ ಫೀಲ್ಡ್ ಬಂದಿದ್ದ. ಈ ಫೀಲ್ಡಿಗೆ ಬರ್ಬೇಕು ಅಂತೆಲ್ಲ ಬಂದಿದ್ದು. ನಮ್ಮ ಬಾವರು ಡ್ರೈವರು, ಅವರು ಟೊಯೋಟಾ ಕಿರ್ಲೋಸ್ಕರ್ ಅಲ್ಲಿ ಬಸ್ ಓಡಿಸ್ತಿದ್ರು. ಹಂಗೆ ಅವ್ರ ಕಡೆಯಿಂದ ಬಂದಿದ್ದೀನಿ. ಇವಾಗ ಇಲ್ಲಿ ಇದ್ದೀರಾ ಇನ್ನ? ಹೌದು. ನಮ್ಮ ಬಾವರಿಲ್ಲ ನಾನು ಡ್ರೈವಿಂಗ್ ಏನು ಮಾಡ್ತಿರ್ಲಿಲ್ಲ. ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ, ನೀವೇ ಟ್ರಾವೆಲ್ ನೋಡ್ಬೋದಲ್ಲ? ಇಲ್ಲ, ಅದು ಮಾಡ್ಬೇಕು ಅಂತ ಮಾಡಿದ್ದೀನಿ, ನೋಡೋಣ. ಓವರ್ ಈ ಕಾರ್ ನಿಮ್ ತಗೊಂಡಿದ್ಕೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅಣ್ಣ? ಗುಡ್, ಚೆನ್ನಾಗಿದೆ ಅಣ್ಣ. ಈಗ ನಂಗೆ ಪರ್ಸನಲ್ ಇರ್ಬೋದು, ಎಲ್ಲರೂ ಹೋಗೋದಾರ ಆಗ್ಬೋದು, ಇಲ್ಲ ಫ್ಯಾಮಿಲಿಗಾರ ಆಗ್ಬೋದು, ನಾನು ಡ್ಯೂಟಿ ಮಾಡಕ್ ಆಗ್ಬೋದು, ಎಲ್ಲದಕ್ಕೂ ಅನುಕೂಲ ಆಗಿದೆ. ಇವಾಗ ಹೊಸದಾಗಿ ಯಾರಾದ್ರೂ ಬಂದು ನಾನು ಈ ಕಾರ್ ತಗೊಂಡು ಈ ತರ ಡ್ಯೂಟಿ ಮಾಡ್ತೀನಿ ಅಮ್ಮಂತ್ರಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಅಣ್ಣ, ನೀವು ಅದು ತಗೊಂಡು ನಾವು ಮಾಡ್ತೀವಿ, ಅದು ನಮ್ಮ ಮೇಲೆ ಡಿಪೆಂಡು. ನಾವು ತಗೊಂಡು ನಾವು ಮಾಡ್ತೀವಿ, ನಮ್ಮ ಮೇಲೆ ಇದೆ, ನಮ್ ಕೈಲಿ ಆಗುತ್ತೆ ಅಂದ್ರೆ ಮಾಡಿ, ಇಲ್ಲ ಅಂದ್ರೆ ಬೇಡ. ಇಲ್ಲ ಅಂದ್ರೆ ಬೇಡ. ಅಂದ್ರೆ ಎಷ್ಟು ಅವರ್ ಮಾಡ್ಬೇಕಣ್ಣ ನನ್ನ ಡ್ಯೂಟಿ? 3 ಸಾವಿರ ನೀವು ಅರ್ನ್ ಮಾಡ್ಬೇಕು ಸರ್? ನಾನು ಅವರು ಡ್ಯೂಟಿ ಟೈಮಿಂಗ್ಸ್ ನಾನು ಇಟ್ಕೊಂಡಿಲ್ಲ, ಮಾಡ್ತಾ ಇರ್ತೀವಿ. ನಿದ್ದೆ ಬಂದ ಮಲ್ಕೊಂತೀನಿ. ಓಕೆ, ಅಷ್ಟೇ. ಅಂದ್ರೆ ಇಲ್ಲಿ ಬೆಂಗಳೂರು ಫ್ಯಾಮಿಲಿ ಎಲ್ಲ ಇಲ್ಲೇನಾ? ಇಲ್ಲ, ಊರಲ್ಲಿ ಫ್ಯಾಮಿಲಿ ಇರೋದು. ಊರೆಲ್ಲ ಫ್ಯಾಮಿಲಿ ಏನೋ ಕೆಲಸ ಮಾಡ್ಕೊಳ್ತೀರಾ, ಹೊರಕ್ಕೆ ಹೋಗ್ತೀರಾ? ಊರಿಗೆ ವಾರಕ್ಕೊಂದ್ಸಲಿ, 15 ದಿವಸಕ್ಕೊಂದ್ಸಲ, 2 ಸಲ ಪ್ರಾಬ್ಲಮ್ ಇದೆ ಅಂದ್ರೆ ಹೋಗೋದು, ಇಲ್ಲ ಡ್ಯೂಟಿ ಮಾಡೋದು. ಕಂಪ್ನಿ ಡ್ಯೂಟಿ ಬೆಟ್ರಾ, ಈ ಡ್ಯೂಟಿ ಬೆಟ್ರಾ? ಸರ್, ನನ್ನ ಪ್ರಕಾರ ನನ್ಗೆ ಓಲಾ ಊಬರ್ ಇದೆ ಬೆಟ್ರು. ಕಂಪ್ನಿ ಡ್ಯೂಟಿ ಮಾಡಕ್ಕಾಗಲ್ಲ, ಯಾಕೆಂದ್ರೆ ನಮ್ ಟೈಮಿಂಗ್ಸಿಗೆ ಊರಲ್ಲಿ ಏನೋ ಅರ್ಜೆಂಟ್ ಇರುತ್ತೆ, ಹೋಗಕ್ ಆಗಲ್ಲ, ಏನಿಲ್ಲ. ಇನ್ನೊಂದು ಏನೋ ಸಮಸ್ಯೆ ಇರುತ್ತೆ, ಅದಕ್ಕೆಲ್ಲ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಇದ್ರಲ್ಲೆಲ್ಲ, ಕಂಪ್ನಿಗಳಲ್ಲೆಲ್ಲ. ಅದೇ ಓಲಾ ಊಬರ್ ಬೆಟ್ರು, ನಿಮ್ಗೆ ಯಾವ ಟೈಮ್ ಮಾಡ್ಕೊಡ್ಬೇಕು. ಕಂಪ್ನಿ ಡ್ಯೂಟಿಗೂ ಇದಕ್ಕೂ ನಿಮ್ ಕಂಫರ್ಟ್ ಇದೆ ಓಲಾ ಊಬರ್ ಕಂಫರ್ಟ್. ಅಂದ್ರೆ ಇವಾಗ ಟ್ರಾಫಿಕ್ ಟೈಮಲ್ಲೆಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಾ ಅಂತ ಸಿಟಿಯಲ್ಲಿ? ಸರ್, ರೈಟಿಂಗ್ ಕೊಡ್ತಾ ಇದ್ರೆ ಟ್ರಾಫಿಕ್ ಅಲ್ಲಿ ಇದ್ರು ಡ್ಯೂಟಿ ಮಾಡ್ತೀವಿ, ರೈಟಿಂಗ್ ಇಲ್ವಾ ಸೈಡಿಗೆ ಹಾಕ್ತಿವಿ. ಸುಮ್ಮನೆ ರೇಟ್ ಕೊಟ್ರೆ ಎತ್ತುತ್ತಿರಲ್ಲ. ವರೆಸ್ಟ್ ಎಕ್ಸ್ಪೀರಿಯನ್ಸ್ ಯಾಕಪ್ಪ ಈ ಗಾಡಿ ತಂಡೆ ಅಮ್ಮದ ಇದೆಯಾ ನಿಮ್ಗೆ? ಹಂಗಂತ ಏನು ಅನ್ಸಿಲ್ಲ. ಅದೇ ಏನೇ ಮಾಡಿದ್ರು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಕಷ್ಟ ಬೀಳ್ಬೇಕಾಗಿರೋದು ನಾವೇ, ಅನ್ನ ತಿನ್ಬೇಕಾಗಿರೋದು ನಾವೇ. ಕಷ್ಟ ಬಿದ್ರೆ ಅರ್ನಿಂಗ್ಸ್ ಇದೆ, ಮಾಡ್ಕೋಬಹುದು, ತೊಂದ್ರೆ ಇಲ್ಲ. ಇನ್ನೇನು ಹೇಳಕ್ಕೆ ಇಷ್ಟ ಬೀಳ್ತೀರಣ್ಣ ನೀವು ಹೊಸ್ದಾಗಿ ಬರೋಂತರಿಗೆ? ಹೊಸ್ದಾಗಿ ಬರೋಂತರು ಗಾಡಿ ತಗೊಳ್ತೀವಿ ಅಂದ್ರೆ ನಾವು ತಗೊಳ್ತೀವಿ ಮಾಡ್ತೀವಿ ಅನ್ನಂಗಿದ್ರೆ ತಗೊಳ್ಳಿ. ತಗೊಂಡು ಮತ್ತೇನೋ ಇದ್ ಮಾಡ್ಕೊಂಡು ಡ್ಯೂಟಿ ಆಗ್ತಾ ಇಲ್ಲ, ಅದಿಲ್ಲ ಇದಿಲ್ಲ ಅಂದ್ರೆ ಬೇರೆ ತರ ಮೇಂಟೈನ್ ಮಾಡಂಗಿರ್ಬೇಕು. ಆ ತರ ಇದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಬೇಡ. ಇಲ್ಲ ಅಂದ್ರೆ ಬೇಡ. ಅಂದ್ರೆ ನನ್ನ ಪ್ರಕಾರ, ನಾನು ಕೇಳಿದ ಪ್ರಕಾರ ಇದಕ್ಕೆ ಕನಿಷ್ಠ ಒಂದು 15 ರಿಂದ 16 ಅವರ್ ಕೊಡ್ಬೇಕು ಡ್ಯೂಟಿಗೆ ಅಂತ ಹೇಳ್ತಾರೆ. ಹೌದು, ಅಂದ್ರೆ ಒಳ್ಳೆ ಅರ್ನಿಂಗ್ಸ್ ಆಗ್ಬೇಕು ಅಂದ್ರೆ ನಾವಂದ್ರೆ ನಮ್ದು ಆನ್ಲೈನ್ ಅಲ್ಲಿ ಇರ್ತೀವಿ. ಬಟ್ ಏನಂದ್ರೆ ಡ್ಯೂಟಿ ಹೈ ರೇಟ್ ಇದ್ರೆ ತಗೊಂಡು ಡ್ಯೂಟಿ ಮಾಡ್ತೀವಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದ್ಸಲ 10 ಅವರ್ ಅಲ್ಲಿ ಆಗೋಗ್ಬಿಡುತ್ತೆ, ಒಂದೊಂದ್ಸಲ ರೈಟಿಂಗ್ ಕೊಟ್ರೆ ಹಂಗೆ ಕೊಡ್ತಾನೆ ಬೇಗನೆ ಆಗುತ್ತೆ, ಒಂದ್ಸತಿ ಲೇಟು. ಒಂದ್ ದಿವಸ ಚಿತ್ರಾನ್ನ ತಿಂದ್ರೆ ಒಂದ್ ದಿವಸ ಬಿರಿಯಾನಿ. ಅಣ್ಣ, ಒಂದ್ ವಾರದಲ್ಲಿ ಇಂಥ ದಿನ ಚೆನ್ನಾಗಿ ಆರ್ಡರ್ ಬೀಳ್ತಾ ಅಂಬುದು ಯಾವ್ದಿದ್ರೆ ಯಾವ್ದಿದೆ? ಸೋಮವಾರ ಹೆವಿ ಟ್ರಾಫಿಕ್, ಮಂಗಳವಾರ ಡ್ಯೂಟಿ ಕಮ್ಮಿನೇ ನಾವು ನೋಡಿರೋ ಲೆಕ್ಕಾಚಾರಕ್ಕೆ. ಸಂಡೇ ಡ್ಯೂಟಿ ಕಮ್ಮಿ, ಮಧ್ಯಾಹ್ನ ಮೇಲೆ ಡ್ಯೂಟಿ ಇವತ್ತು ನೋಡ್ಬೇಕು. ಅದೇ ಸೋಮವಾರ ಶನಿವಾರ ಚೆನ್ನಾಗಿ ಅರ್ನಿಂಗ್ಸ್ ಆಗುತ್ತೆ. ಶುಕ್ರವಾರ ಶನಿವಾರ ಗುರುವಾರ ಅಂದ್ರೆ ಓಲಾ ಊಬರ್ ಮಾಡಿ ದುಡ್ಡು ಉಳಿಯಲ್ಲ ಅಂತ ಹೇಳ್ತಾರೆ. ಎಷ್ಟೇ ದುಡ್ಡು ಮಾಡಿದ್ರು ದುಡ್ಡು ಉಳಿಯಲ್ಲ ಅಂತ ಹೇಳ್ತಾರೆ. ನಿಮ್ ಪ್ರಕಾರ ಏನ್ ಹೇಳ್ತಾರೆ ಸರ್? ಇದು ಓಲಾ ಊಬರ್ ಅಲ್ಲಿ ಯಾಕೆ ಉಳಿಯಲ್ಲ ಅಂತಂದ್ರೆ, ಇದು ಡೈಲಿ ಬಿಸ್ನೆಸ್ ಆಗೋದ್ರಿಂದ ಅದು ರೊಟೇಷನ್ ಎಲ್ಲೆಲ್ಲ ಹಾಕಿರ್ತೀವಿ ಅಂತ ಗೊತ್ತಾಗಲ್ಲ. ಈಗ ಕಂಪ್ನಿಗಳೆಲ್ಲ ತಿಂಗಳಿಗೆ ಒಂದ್ಸಲ ಬಿಲ್ ಆಗುತ್ತೆ, 15 ಒಂದ್ಸಲ ಬಿಲ್ ಆಗುತ್ತೆ. ಬರೀ ಗ್ಯಾಸ್ CNG ಅಷ್ಟೇ ಅವ್ರು ಕೊಟ್ಟಿರೋದು. ಇನ್ನು ಮಿಕ್ಕಿದೆಲ್ಲ ಸೇವಿಂಗ್ಸ್ ತರ ಅದು ಒಂದ್ಸಲ ಡೆಪಾಸಿಟ್ ಆಗುತ್ತೆ. ಇದು ಡೈಲಿ ಡೆಪಾಸಿಟ್ ಆಗುತ್ತೆ, ಡೈಲಿ ಬರುತ್ತೆ ಕೈಗೆ, ಖರ್ಚುಗಳು ಜಾಸ್ತಿ ಆಗುತ್ತೆ, ಎಲ್ಲಿ ಗೊತ್ತಾಗಲ್ಲ. ಹೌದು, ಇದರಿಂದ ಆಗಲ್ಲ. ಅಂದ್ರೆ ನಿಮ್ದೇನು ಸೇವಿಂಗ್ಸ್ ಅಂತ ಹೇಳ್ಬಿಟ್ಟು ಇನ್ವೆಸ್ಟ್ಮೆಂಟ್ ಏನಿಲ್ಲ, ಬರೀ ನೀವು ಊರಾಗೆ ಕಳಿಸ್ಕೊಡ್ತೀರಾ, ಬಂದಂಗೆ ದುಡ್ಡು ಏನಾದ್ರು ಬೇಕು ಆಗ್ತಿವೆ. ನಮ್ಮ ಕಂಪನಿ ಗಾಡಿ EMI, ನಮ್ಮ ಚೀಟಿಗಳು. ಎಷ್ಟು ಆಗ್ತಿದೆ EMI ಇದಕ್ಕೆ? ನಮ್ದು ಇದು ಬ್ಯಾಂಕ್ ಲೋನು, ತಿಂಗಳ 14,000 ಬರುತ್ತೆ. 5 ವರ್ಷ. ಎಷ್ಟು ಪರ್ಸೆಂಟ್ ಆದ? ಇದು 7%, 8% ಬರುತ್ತೆ. ಸೂಪರ್. ಬ್ಯಾಂಕ್ ಲೋನ್ ಪರವಾಗಿಲ್ಲ. ಫೈನಾನ್ಸ್ ಬ್ಯಾಂಕ್ ಲೋನ್ ಹೆಂಗ್ ಕೊಡ್ತಾರೆ? ಕೊಡಲ್ಲ ಅವರು ಎಲ್ಲ ಬೋರ್ಡಿಗೆ ಬ್ಯಾಂಕ್ ಲೋನ್? ಇಲ್ಲ, ಕೊಡ್ತಾರ. ಅದು ಯಾರು ನಮ್ದು ಗೊತ್ತಿರೋರು ಇದಾರೆ. ನಮ್ದು
ಇನ್ವೆಸ್ಟ್ಮೆಂಟ್ ಅಂತ ಏನಿಲ್ಲ ನಿಮ್ದು, ಊರಾಗೆಲ್ಲ ಕಳಿಸ್ತಿರ್ತೀರಾ, ಬಂದಿದ್ದ ದುಡ್ಡಲ್ಲಿ ಯೂಸ್ ಮಾಡ್ಕೊಂಡು ಮಿಕ್ಕಿದ್ದು ಊರಾಗ ಕಳಿಸ್ತೀರಾ, ಬೇಸಾಯ ಎಲ್ಲ ಇದೆ ನಿಮ್ದು? ಏನೆಲ್ಲ ಇದೆ ನಿಮ್ದು, ಏನೇನ್ ಮಾಡ್ತೀರಣ್ಣ? ಸದ್ಯಕ್ಕೆ ಆಲೂಗಡ್ಡೆ ಹಾಕಿದೀವಿ. ಈಗ ಇವತ್ತ ಗೊಬ್ಬರ ಹಾಕಿ ಅರ್ಟೆ ಹೊಡಿತಾ ಇದಾರೆ. ಇದ್ ಬೆಟ್ರ ವ್ಯವಸಾಯ ಬೆಟ್ರಣ್ಣ ನಿಮ್ ಪ್ರಕಾರ? ಒಬ್ರಲ್ಲಿ ಮಾಡೋದಿಲ್ಲ ಮಾಡ್ಬೇಕು. ಯಾಕಂದ್ರೆ ರೈತರಿಗೆ ಯಾವಾಗ್ಲೂ ಬೆಲೆ ಕೊಡಲ್ಲ. ಅದೇ ಅದೊಂದು ಯಾವಾಗ್ಲೂ ರೇಟ್ ಸಿಗಲ್ಲ. ರೇಟ್ ಸಿಗಂಗಿದ್ರೆ ನಾವ್ ಯಾಕಿದ್ ಮಾಡ್ಬೇಕು. ಎಷ್ಟು ಎಕರೆ ಐತೆ ಹೊಲ ನಿಮ್ದು? ನಮ್ದೇನ್ ಜಾಸ್ತಿ ಇಲ್ಲ, 1.5 ಎಕರೆ ಇದೆ. 1 ಎಕರೆ ಇದೆ. ಅದು ಮೊನ್ನೆ ಬೋರ್ ಹಾಕ್ಸ್ದೆ, ನೀರು ಬರ್ಲಿಲ್ಲ. ನನ್ನ ಅದೃಷ್ಟ ದುರದೃಷ್ಟನು. ಅದು ಬೇರೆ ಒಂದು 1 ಲಕ್ಷ ವೇಸ್ಟ್. ಅದಕ್ಕೆ ನೀವು ಇಲ್ಲಿ ಕೆಲಸ ಮಾಡ್ಕೊಂಡು ನಿಮ್ಮ ಅಪ್ಪರು ಅಲ್ಲಿ ಇದ್ದಾರೆ. ಅವಾಗೆಲ್ಲ ಪಾಪ ಅವ್ರಿಗೂ ವಯಸ್ಸಾಗೈತೆ, ಏನೋ ಮಾಡ್ಬೇಕಲ್ಲ ಅಂತ ಮಾಡ್ತಾರೆ. ನಾವು ಸುಮಾರು ಲಾರಿ ಎಲ್ಲ ಓಡಿಸಿದ್ವಿ, ನೈಟ್ ಡೇ ಎಲ್ಲ, ಟ್ಯಾಂಕರ್ ಎಲ್ಲ ಗಾಡಿ ಓಡಿಸಿದ್ವಿ. ಹೆಂಗಿರುತ್ತೆ ಲಾರಿ ಫೀಲ್ಡ್ ಅಲ್ಲಿ ಅದನ್ನ ತಗೊಂಡ್ರೆ? ಲಾರಿ ಫೀಲ್ಡ್ ಅಂದ್ರೆ ಬಹಳ ಕಷ್ಟ ಅಣ್ಣ. ಯಾಕೆಂದ್ರೆ ನೈಟ್ ಡ್ರೈವ್ ಮಾಡ್ಬೇಕು, ಒಂದು ಡೇ ಓಡ್ಸಕ್ಕೆ ಟೈರ್ ಹೀಟ್ ಆಗುತ್ತೆ, ಬಿಸಿಲು, ಗಾಡಿ ಮೂವ್ ಆಗಲ್ಲ. ನೈಟ್ ಅಂದ್ರೆ ನಿದ್ದೆ. ನಾನು ಫಸ್ಟ್ ಲಾರಿ ಎಲ್ಲ ಓಡಿಸ್ಕೊಂಡು ಆಮೇಲೆ ಇದಕ್ಕೆ ಬಂದಿದ್ದೆ. ಹೌದಂದ್ರೆ ಫಸ್ಟ್ ನೀವು ಡ್ರೈವಿಂಗ್ ಆಗಿದ್ದು ಇದು ಕಾರ್ಗಲ್ಲ, ಲಾರಿಗಾಗಿ ಮತ್ತೆ ಇಲ್ಲಿ ಬಂದಿದ್ರ? ಕೇರಳದಲ್ಲಿ 2-3 ವರ್ಷ ಓಡಿಸ್ದೆ. ಆಮೇಲೆ ಅಲ್ಲಿಂದ ಮಂಗ್ಳೂರಿಗೆ ಬಂದ್ವಿ. ಮಂಗ್ಳೂರಲ್ಲಿ 2 ವರ್ಷ ಓಡಿಸಿದ್ವಿ. ಮಂಗ್ಳೂರು ಟು ಬಾಗಲಕೋಟೆ ಕೋಕ್ ಗಾಡಿಗಳು ಬರುತ್ತೆ, ಕೋಕು ಸಿಮೆಂಟ್, ಆ ಗಾಡಿ ಓಡಿಸ್ದೆ. ಆಮೇಲೆ ಅಲ್ಲಿ ಬಿಟ್ಬಿಟ್ಟು ಆಮೇಲೆ ಗಾಡಿ ಮಾಡಿದೆ, ಸುಮೋ ಟ್ರಾವೆಲ್ಸ್ ಅಲ್ಲಿ ತಗೊಂಡು ಇದ್ ಮಾಡ್ಕೊಂಡೆ. ಆಮೇಲೆ ಅವರು ಕೈ ಎತ್ತಿದ್ರು. ಆಮೇಲೆ ಮತ್ತೆ ಟ್ಯಾಂಕರ್ಗೆ ಹೋದ್ವಿ, ಹಾಲಿನ ಟ್ಯಾಂಕರ್. ಅದು ನೈಟ್ ಓಡ್ಸಂಗಿಲ್ಲ ಆಕ್ಚುಲಿ. ಅದು ಡೇ ಓಡಿಸ್ಬೇಕು. ಅದು ಡೇ ಓಡ್ಸಕ್ ಹೋದ್ರೆ ನಮ್ಮ ಟೈಮಿಂಗ್ ಪಿಕಪ್ ಮಾಡಕ್ ಆಗಲ್ಲ. ನಾವು ಹಾಸನ ಟು ರಾಜಮಂಡ್ರಿ ಓಡಿಸ್ತೀವಿ. ರಾಜಮಂಡ್ರಿ ಆಂಧ್ರ. ಡೇ ಓಡ್ಸಕ್ಕೆ ಟೈರ್ ಹೀಟ್ ಆಗುತ್ತೆ, ಇದಾಗುತ್ತೆ. ನೈಟ್ ಓಡಿಸ್ಬೇಕು, ನಿದ್ದೆ ಇಲ್ಲ. ಹಾಲಿನ ಗಾಡಿ ಅಂದ್ರೆ ಅದು ಟೈಮಿಗೆ ಹೋಗ್ಲೇಬೇಕು. ಹೌದು. ಅಂದ್ರೆ ನಿಮ್ಗೆ ಲಾರಿ ಓಡಿಸೋ ಸ್ವಂತಕ್ಕೂ ನಿಮ್ದು ಇತ್ತ, ಇಲ್ಲಾಂದ್ರೆ ಡ್ರೈವರ್ ಡ್ರೈವಿಂಗ್ ಕೆಲಸ? ಅಲ್ಲ ಮುಂಚೆ ಎಲ್ಲ ಕೇಳ್ತೀವಿ ನಾವು, ಕಳ್ತನ ಮಾಡೋರು ಲಾರಿಗೆ ಏನಾದ್ರು ಅಂತ. ಹೌದು ಸರ್. ಈ ಹೈದ್ರಾಬಾದ್ ಏನ್ ಹೋಯ್ತು ಅಂದ್ರೆ, ನಾವೇನಾದ್ರು ಯಾಮಾರಿ ರೋಡ್ ಸೈಡ್ ಹಾಕೊಂಡ್ ಮಲ್ಕೊಂಡ್ವಿ ಅಂದ್ರೆ ಬೆಳಗ್ಗೆ ಹೊತ್ತಿಗೆ ಡೀಸೆಲ್ ಇರಲ್ಲ. ಡೀಸೆಲ್ ಎಳ್ದು ಬಿಡ್ತಾರೆ. ಹೌದಾ? ಡೀಸೆಲ್ ಎಳಿತಾರೆ. ಐಟಮ್ ಕಳ್ತನ ಮಾಡ್ತಾ ಅಂತ ಕೇಳ್ತಾ ಇದೀವಿ ನಾವು. ನಮ್ಗೇನ್ ಆತರ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಡೀಸೆಲ್ ನನ್ಗಾಗಿಲ್ಲ. ನಮ್ ಬಾವರು ಈಗಲೂ ಹಾಲಿನ ಟ್ಯಾಂಕರ್ ಓಡಿಸ್ತಾರ ಅರಸೀಕೆರೆಯಲ್ಲಿ. ಅವ್ರ ಗಾಡಿ ಒಂದ್ಸಲ ಎಳ್ದಿದ್ರು. ಆಮೇಲೆ ಬಾಂಬೆಲೇನಲ್ಲಿ ಒಂದ್ಸಲ, ನಾಸಿಕಲ್ಲಿ ಒಂದ್ಸಲ ಎಳ್ದಿದ್ರು. ಆ ಕಡೆ ಎಲ್ಲ ಹೋಗಿದ್ರ? ನಾರ್ತ್ ಎಲ್ಲ? ನಾಗ್ಪುರ್ ಇಲ್ಲಿ ಲಡ್ಕೆಲ್ಲ ಹೋಗ್ತಿರ್ತಾರಲ್ಲ, ಅದೆಲ್ಲ ಹೆಂಗಣ? ನಾನು ಹೋಗಿಲ್ಲ, ನಮ್ ಬಾವರು ಹೋಗಿದ್ದಾರೆ. ನಮ್ ಬಾವರು ಒಂದು 20-25 ವರ್ಷ ಎಕ್ಸ್ಪೀರಿಯನ್ಸ್. ಅವರು ಒರಿಸ್ಸಾ, ಅಸ್ಸಾಂ ಬಾರ್ಡರ್. ಆ ಕಡೆ ಎಲ್ಲ ಹೋದ್ ಹೆಂಗಣ? ಅಲ್ಲಿ ತುಂಬಾ ಆ ಕಡೆ ಎಲ್ಲ ಕಳ್ತನ ಜಾಸ್ತಿ ಸರ್. ನನ್ಗೆ ಗೊತ್ತಿಲ್ಲ, ಬಟ್ ನಮ್ ಬಾವರು ಹೇಳಿದ್ರು. ನಾವ್ ಆ ಕಡೆ ಹೋಗಿಲ್ಲ. ನಾವು ನಾಗ್ಪುರ್ ಹಿಂಗೆ. ಅದೇ ಆ ಕಡೆ ಚೆಕ್ ಪೋಸ್ಟ್ಗಳು ಇರ್ತಾವಲ್ಲ, ಚೆಕ್ ಪೋಸ್ಟ್ ಹತ್ರ ಹೆಂಗೆ ಎಲ್ಲ? ಚೆಕ್ ಪೋಸ್ಟ್ಗಳಲ್ಲಿ ಅಲ್ಲೆಲ್ಲ ಮೀಟರ್ ಇದ್ರ ಮೇಲೆ, ಗವರ್ಮೆಂಟ್ ಮೇಲೆ ಹೊಡಿಬೇಕು ಗಾಡಿಗಳು. ಇಲ್ಲ ಅಂದ್ರೆ ಜಾಸ್ತಿ ಇತ್ತು ಅಂದ್ರೇನೆ ಫೈನು. ಮತ್ತೆ ನಿಮ್ಗೆ ಅಷ್ಟೊಂದೆಲ್ಲ ಹೊಡಿತಿದ್ರಲ್ಲ, ಹೆಂಗಿರೋದು ಸ್ಯಾಲ್ರೀಸ್ ಆಗಿಲಿ? ಅಂದ್ರೆ ಒಂದು ಲಾರಿ ತಗೊಂಡು ಇಲ್ಲಿ ಹೋಗಿ ಬಂದ್ರೆ ಇಷ್ಟೆಲ್ಲ ಉಳಿಯೋದನ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಪ್ರಾಫಿಟ್ ಎಲ್ಲ ಎಷ್ಟೆಷ್ಟು ಇದಾಗೈತೆ ಅಂತ ಹೇಳ್ಬಿಟ್ಟು, ಹೆಂಗಿರುತ್ತೆ ಸರ್? ಇದಕ್ಕಿನ್ನ ಬೆಸ್ಟ್ ಅದು. ಲಾರಿ ಓಡಿಸ್ತಿದ್ದು ಅಂದ್ರೆ ಮನೆಗೆ ಬರಕ್ ಆಗ್ತಿರಲಿಲ್ಲ. ಅದೇ ಮನೆಗೆ ಬರಕ್ ಆಗ್ತಿರಲಿಲ್ಲ. ಹೋಗಿದ್ರೆ ಒಂದ್ ರೌಂಡ್ ನಾವ್ ಹಿಂಗ್ ಹೋಗಿ ಬರೋ ಹೊತ್ತಿಗೆ 15 ಸಾಕೋದು. ನಾವು ರಾಜಮಂಡ್ರಿ ಹೋಗ್ತಿದ್ವಿ, ಅಲ್ಲಿಂದ ನಾಗ್ಪುರಿಂದ ಪೂನಾ ಹತ್ರ ಬರ್ತಾ ಇದ್ವಿ. ಪೂನಾ ಹತ್ರ ಮತ್ತೆ ಅಲ್ಲಿಂದ ಲೋಡ್ ಮಾಡ್ಕೊಂಡ್ರೆ ಕೇರಳ ಹೋಗ್ತೀವಿ, ಕೊಚ್ಚಿನ್ ಹೋಗ್ತೀವಿ. ಕೊಚ್ಚಿನಿಂದ ಹಾಸನ ರಿಟರ್ನ್ ಬರ್ತೀವಿ. 15 ದಿನ ಆಗೋದು ಅಲ್ಲಿ ಬರೋಕೆ. ಅಂದ್ರೆ ಅಲ್ಲಿಗೆ ಎಷ್ಟು ಟೈರ್ಡ್ ಆಗಿರ್ತೀರ ನೋಡಿ. ಇವಾಗ ಏನಿಲ್ಲ ಅಂದ್ರೂ ರಾಜಮಂಡ್ರಿ 1000 ಕಿಲೋಮೀಟರ್, ಅಲ್ಲಿಂದ 600-700 ಕಿಲೋಮೀಟರ್ ನಾಗ್ಪುರ್, ಅಲ್ಲಿಂದ 500 ಕಿಲೋಮೀಟರ್ ಇದು, ಅಲ್ಲಿಂದ 700 ಕಿಲೋಮೀಟರ್ ಕೊಚ್ಚಿನು. ಹೆಚ್ಚು ಕಮ್ಮಿ ನಾವು ಒಂದ್ ರೌಂಡ್ ಬರೋ ಹೊತ್ತಿಗೆ 4000-5000 ಕಿಲೋಮೀಟರ್ ಆಗ್ಬಿಡೋದು. 5000 ಕಿಲೋಮೀಟರ್ 5000 ಕಿಲೋಮೀಟರ್ ಆಗೋದು. ಎಷ್ಟು ಅರ್ನಿಂಗ್ಸ್ ಬರೋದಣ್ಣ ಅದರಿಂದ ನಿಮ್ಗೆ? ಅಂದ್ರೆ ನಿಮ್ಗೆ ಬಾಟ ಕೊಡೋರು ಟ್ರಿಪ್ಪಿಗೆ 3000-4000 ಬಾಟ ಕೊಡೋರು. ಅಲ್ಲಿಂದ 4 ಟ್ರಿಪ್ ಆಗೋದು. ರಾಜಮಂಡ್ರಿ ನಾಗ್ಪುರಿಂದ ಎಂಟಿ ಬರೋವು, ಸಂಗಮ್ನೇರ್ಗೆ, ಅಲ್ಲಿಂದ ಮತ್ತೆ
ಕೇರಳ ಕೊಚ್ಚಿನ್ಗೆ ಹ್ಮ್ ಲೋಡ್ ಮಾಡೋದು 4,000 3,000 ಬಾಟ ಹಾಕೋರು. ಬೆಟ್ಟ ಸಂಬಳ ಸಂಬಳ 900 1,000 ಕೊಡೋರು. ಅಂದ್ರೆ ಊಟ ತಿಂಡಿ ಖರ್ಚೆಲ್ಲ ನಿಮ್ದೇನಾ ಇಲ್ಲ ಅವರೇ ಕೊಡಾರ? ಅದೇ ಬಾಟ ಬೆಟ್ಟದಲ್ಲಿ ಇದು ಮಾಡೋ ಅಂದ್ರೆ ಅದೆಲ್ಲ ಮೇಂಟೈನ್ ಮಾಡುವ. ಯಾಕಂದ್ರೆ ಎಲ್ಲ ಲಾರಿ ಡ್ರೈವರ್ ನೋಡಿ ಎಲ್ಲ ನೋಡಿ ಎಲ್ಲೂ ಬರೀ ಡಾಬಾ ಚಿಕನ್ ಮಟನ್ ಇಲ್ಲ, ಚಿಕನ್ ಮಟನ್ ಇಲ್ಲ, ಹ್ಮ್ ಇರೋದ್ ಹೇಳ್ಬೇಕು. ಹ್ಮ್ ಅಂದ್ರೆ ಬೇರೆಯವ್ರದಂಗೆ ಗೊತ್ತಿಲ್ಲ. ನಾವು ಎಲ್ಲಿ ಏನ್ ಸಿಗುತ್ತೆ ಅದ್ ತಿಂದ್ಬಿಟ್ಟು ಹ್ಮ್ ಈಗ ಹೊರಗಡೆ ಚಿಕನ್ ಮಟನ್ ತಿನ್ನೋದಲ್ಲ. ನಿಮ್ಗೆ ಆಗಿರೋಂತ ಯಾವ್ದೋ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇದೆಯಣ್ಣ ಅಂತ? ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ ರೋಡಲ್ಲಿ ನಿದ್ದೆ ಬಂದ್ರೆ ಸೈಡ್ ಹಾಕಿ ಮಲ್ಕೋಬೇಕು. ಮಾರಿದ್ರೆ ತುಂಬಾ ಆಕ್ಸಿಡೆಂಟ್ಗಳು ನೋಡ್ತಾ ಇರ್ತೀವಿ. ಆಕ್ಸಿಡೆಂಟ್. ನನ್ನ ಅದೃಷ್ಟ ಏನು ಅಂದ್ರೆ ನನಗೆ ಚೆನ್ನಾಗಿ ಕೈ ಹಿಡಿದಿದೆ ಕಬ್ಬಣ. ನನಗೆಲ್ಲೂ ನಂಗೆ 13-14 ವರ್ಷ ಆಯ್ತಾ ಎಲ್ಲೂ ಏನ್ ತೊಂದ್ರೆ ಕೊಟ್ಟಿಲ್ಲ. ಇದೊಂದು ಮಾತು ಹೇಳ್ತಾ ಇರ್ತಾರಲ್ಲ ಎಲ್ಲರೂ ಕೈ ಹಿಡಿಬೇಕು ಅಂತ ಹೇಳ್ತಾರೆ. ಅದಂತೂ ಸತ್ಯ, 100% ಸತ್ಯ. ಏನು ಸಣ್ಣ ಪುಟ್ಟ ಉಜ್ಜ ಅದೆಲ್ಲ ಕಾಮನ್ ಮಾಮೂಲಿ. ಆದ್ರೆ ಈ ತರ ಆಕ್ಸಿಡೆಂಟ್ಗಳು ಇದೆಲ್ಲ ನೋಡಿದ್ರೆ ಚೆನ್ನಾಗಿ ಕೈ ಹಿಡಿದಿದೆ ನನಗೆ ಕಬ್ಬಣ. ಮಾತ್ರ ಲಕ್ಷ್ಮಿ ಹೊಲ್ದಿದ್ದಾಳೆ, ಅಷ್ಟು ಹೇಳಕ್ ಇಷ್ಟಪಡ್ತೀನಿ ಸರ್. ಲಾರಿ ಫೀಲ್ಡ್ ಅಲ್ಲಿ ಆಗಿರ್ಲಿ, ಈ ಫೀಲ್ಡ್ ಅಲ್ಲಿ ಆಗಿರ್ಲಿ, ಬಂದಂತ ಕಸ್ಟಮರ್ ಹತ್ರ ಯಾವ ತರ ಇತ್ತು ನಿಮ್ಗೆ ಎಕ್ಸ್ಪೀರಿಯನ್ಸ್? ಇಲ್ಲ, ಇವಾಗ ಸೋಶಿಯಲ್ ಮೀಡಿಯಾದಲ್ಲಿ ಗಲಾಟಿ, ಕ್ಯಾಬಲ್ ಬಂದ್ರಿ ಗಲಾಟಿ ಮಾಡ್ಕೊಂಡು ಗಲಾಟೆ ಮಾಡ್ತಾರೆ, ಒಬ್ಬೊಬ್ರು ಆತರ ಇರ್ತಾರೆ ಸರ್. ಎಲ್ಲರೂ ಈಗ ಒಂದೇ ತರ ಇರಲ್ವಲ್ಲ. ನನ್ಗೂ ಒಂದು ಇದ್ರಲ್ಲೇ ಮೊನ್ನೆ ಎಕ್ಸ್ಪೀರಿಯನ್ಸ್ ಆಯ್ತು. ಎಲೆಕ್ಟ್ರಾನ್ ಸಿಟಿ ಹೋದೆ, ಲಗೇಜ್ ಜಾಸ್ತಿ ಇತ್ತು. ಅವರು 4 ಜನ ಇದ್ರು. ಲಗೇಜ್ ಜಾಸ್ತಿ ಆದ್ರೂ ಏನ ಅಂತ ಇಟ್ಕೊಂಡ್ವಿ. AC ಹಾಕಿದೀನಿ. ಎಷ್ಟು ಇರುತ್ತೆ, ನಾನು ಆಲ್ರೆಡಿ AC ಹಾಕಂದೆ ಓಡಿಸೋದು. ಇನ್ನೂ ಜಾಸ್ತಿ ಮಾಡು. ಅದು ಬೇರೆ ಲಗೇಜ್ ಬೇರೆ ಸಿಕ್ಕಾಪಟ್ಟೆ ಜಾಸ್ತಿ ಐತೆ. ಈಗ ಇಳಿದೆ, ಮೇಡಮ್ ನೀವು ಬೇರೆ ಗಾಡಿ ಮಾಡ್ಕೊಳ್ಳಿ ಅಂತ ಹೇಳ್ದೆ. ನೀವು ಇಷ್ಟೊಂದು ಇದು ಮಾಡೋದಂದ್ರೆ ಬೇಡ, ಬೇರೆ ಗಾಡಿ ಮಾಡ್ಕೊಳ್ಳಿ ಅಂತ ಹೇಳಿಸ್ದೆ. ರೈಟಿಂಗ್ಸ್ ಕಮ್ಮಿ ಮಾಡ್ತೀನಿ ಮಾಡಿ. ಈಗ ನೀವು ಒಬ್ಬರು ರೈಟಿಂಗ್ಸ್ ಕಮ್ಮಿ ಮಾಡಿದ್ರೆ ನಮ್ಮನ್ನ ಇದು ಮಾಡಲ್ಲ. ಯಾಕಂದ್ರೆ ಬೇರೆಯವರೆಲ್ಲ ನಮ್ಗೆ ರೈಟಿಂಗ್ಸ್ ಕೊಟ್ಟಿದಾರಲ್ಲ. ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ನಾನು ನೀಟಾಗಿ ಇಟ್ಕೊಂಡಿದ್ದೀನಿ ಕಾಳು, ಒಳಗಡೆ ಎಲ್ಲಾನು ನೀಟಾಗಿ ಇಟ್ಕೊಂಡಿದ್ದೀನಿ. ಅವ್ರ ಕಸ್ಟಮರ್ ನಂಬರ್ ಇಸ್ಕೊಂಡು ಹೋಗ್ತಾರೆ. ಪರ್ಸನಲ್ ಪಿಕಪ್. ಸ್ವಲ್ಪ ಗಾಡಿ ಚೆನ್ನಾಗಿ ಇಟ್ಟಿದ್ದೀರಾ, ಚೆನ್ನಾಗಿ ಇದ್ ಮಾಡಿದಾರೆ, ಮೇಂಟೈನ್ ಮಾಡಿದಾರ. ಸುಮಾರು ಜನ ನಂಬರ್ ಇಸ್ಕೊಂಡಿದ್ದಾರೆ, ಫೋನ್ ಮಾಡ್ತಾರೆ ಪಿಕಪ್. ಮೊನ್ನೆ ಸರ್ಜಾಪುರ ರೋಡಿಂದ ಪಿಕಪ್ ಇತ್ತು. ನನ್ಗೆ ಇನ್ನೊಂದು ಯಾವ್ದೋ ದೇವಸ್ಥಾನಕ್ಕೆ ಪಿಕಪ್ ತಗೊಂಡಿದ್ದೆ ಅವ್ರ ಹತ್ರ. ಈಗ ಮೊನ್ನೆ ಗುರುವಾರ ಸರ್ಜಾಪುರ ರೋಡಿಂದ ಏರ್ಪೋರ್ಟ್ಗೆ ಪಿಕಪ್ ಇತ್ತು. ಅಂದಿವೆ ಯಲಹಂಕ ಸ್ವಲ್ಪ ಕೆಲಸ ಸರ್, ಹಂಗೆ ಮುಗಿಸ್ಕೊಂಡು ಹೋಗೋಣ ಅಂತೇಳಿ. ಇನ್ನೊಬ್ರು ಓಲಾದಲ್ಲಿ ಕಸ್ಟಮರ್ ಹತ್ಸ್ಕೊಂಡು ಹೋದೆ. ಅವರು ನೋಡಿ ಅವರು ಊಟ ತಿಂಡಿ ಎಲ್ಲ ಕೊಡ್ಸಿದ್ರು. ಮೈಸೂರಿಗೆ ಹೋಗ್ಬೇಕಾಯ್ತು, ಮೈಸೂರು ಎಲ್ಲ ಡ್ರಾಪ್ ಮಾಡಿ ಇದು ಮಾಡೋದು. ಅವರು ನಮ್ಗೆ ಆತರ ಕಸ್ಟಮರ್ ಸಿಕ್ಕಿದ್ದಾರೆ. ನಾವು ಅವ್ರಿಗೆ ಆತರ ನಮ್ಗೆ ಒಳ್ಳೆ ರೀತಿಯಲ್ಲಿ ಇದು ಮಾಡೋದ್ರೆ ನಾವು ಮಾಡ್ಬೋದು. ಈಗ ಹೋಗಿ ಬರ್ತಾರೆ, ಹೋಗೋರು ಇರ್ತಾರೆ. ಹೌದೌದು. ಈ ಟ್ರಾಫಿಕ್ ಎಲ್ಲ ಹೆಂಗಣ ಸಮಸ್ಯೆ ಅಂತ ಅಂದ್ರೆ? ನೈಟ್ ಹೊತ್ತು ತುಂಬಾ ಟ್ರಾಫಿಕ್ ಇರುತ್ತೆ, ಗಾಡಿ ಮೂವ್ ಮಾಡಕ್ಕಾಗಲ್ಲ ಸರ್. ನೈಟ್ ಹೊತ್ತು ಟ್ರಾಫಿಕ್ ನಾವು ಡ್ಯೂಟಿಲೇ ನೋಡ್ಬಿಡ್ತೀವಿ. ಈಗ 20 ಕಿಲೋಮೀಟರ್ ಡ್ಯೂಟಿ ಬಿದ್ರೆ 1.5 ಗಂಟೆ ತೋರಿಸುತ್ತೆ, ತಗೊಳ್ಳೋದೇ ಇಲ್ಲ. ಹಂಗಾದ್ರೂ ಯಾಮಾರ ಒಂದ್ಸತಿ ತಗೊಂಡ್ಬಿಡ್ತೀವಿ. ಅದೇ ಒಳ್ಳೆ ರೇಟ್ ಕೊಟ್ಟಿದ್ದಾಗ ತಗೊಂಡ್ಬಿಟ್ಟಿರ್ತೀವಿ. ಈಗ ಟೈಮ್ ಪೀಕ್ ಅವರ್ಸ್ ಒಂದು 5 ಅವರ್ಸ್ ಇರುತ್ತಾ, ಇಲ್ಲ 3 ಅವರ್ಸ್ 4 ಅವರ್ಸ್ ಇರುತ್ತಾ? ಇಲ್ಲ ಸರ್, ಬೆಳಿಗ್ಗೆ ಒಂದು ಡ್ಯೂಟಿ ಮಾಡೋತಿ ಮುಗೀತು ಸರ್. ಇಲ್ಲಿಂದ ಏರ್ಪೋರ್ಟ್ ಬಿತ್ತು ಅಂದ್ರೆ ಬೆಳಿಗ್ಗೆ 8-9 ಗಂಟೆ ಏರ್ಪೋರ್ಟ್ ಬಿತ್ತು, ನಾವು ಡ್ರಾಪ್ ಮಾಡೋತಿ ಪೀಕ್ ಅವರೇ ಮುಗ್ದೋಗುತ್ತೆ. ಅದೇ ಸಿಟಿ ಒಳಗಡೆ ಇದ್ದವನು 2 ಡ್ಯೂಟಿ ಮಾಡ್ಬೋದು ಏನೋ, ಅಮ್ಮ ಮಾಡ್ತೀವಿ ಅಂದ್ರೆ. ಅಲ್ಲಿಂದ ಹೋಗೋದಕ್ಕೆ ಟೈಮ್ ಆಗುತ್ತೆ. ಎಲೆಕ್ಟ್ರಾನ್ ಸಿಟಿ ಬಿದ್ದು 2.5 ಅವರ್ ತೋರಿಸೋದು. 2.5 ಅವರ್ ಟ್ರಾಫಿಕ್ ಆಗ್ಬಿಟ್ಟಿದೆ ಇವಾಗ. ಮತ್ತೆ ನೈಟ್ ಟೈಮ್ ಹೊಡಿಬೇಕಾದ್ರೆ ಡ್ರೈವಿಂಗ್ ಹೆಂಗೆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತಣ್ಣ? ಲೈಟಿಂಗ್ ಬೀಳ್ತಾ ಇರ್ತದೆ, ಕಣ್ಣು ಬೀಳ್ತಾ ಇರುತ್ತೆ. ನಾನು ಅದಕ್ಕಿಂತ ಲೈಟ್ ಬಲ್ಬ್ ಚೇಂಜ್ ಮಾಡಿಸ್ಬಿಟ್ಟಿದ್ದೀನಿ. ನೀವು ಫೋಕಸ್ ಲೈಟ್ ಹಾಕ್ಸಿದ್ರೆ? ನಾನು ಹೌದು. ಮೊನ್ನೆ ಹೋದ್ಸತಿ ಮಳೆ ಹೆವಿ ಮಳೆ ಬಂತು, ಬ್ಯಾಕ್ ರೋಡ್ ಅಲ್ಲಿ ಹೋಗ್ಬಿಟ್ಟೆ. ನನ್ ಗಾಡಿನೇ ಹೊಟ್ಟೆ ಹೊರ್ಕೊಂಡ್ಬಿಟ್ಟೆ. 10 ಕಿಲೋಮೀಟರ್ ಜಾಸ್ತಿ ಆಗಿರೋ ಪರಲ್ಲ, ನಾನು ಹಂಗೆ ಹೋಗ್ಬಿಟ್ಟಿದ್ರೆ ಆಗಿರೋದಲ್ಲ. ಅವಾಗ ಮಾಮೂಲಿ ಬಲ್ಪ್ ಇತ್ತು, ಲೈಟ್ ಬೀಳ್ತಾ ಇಲ್ಲ. ಅದ್ ಬೇರೆ ಬ್ಯಾಕ್ ರೋಡ್, ಗುಂಡಿ ರೋಡ್, ಹೆಣ್ಣು ರೋಡ್. ಹೋದೆ ಮತ್ತೆ ಇನ್ ಲೈಫ್ ಎಲ್ಲ ಹೋಗ್ಬಾರ್ದು ಅಂತ ತೀರ್ಮಾನ, ಹೋಗೋದೇ ಇಲ್ಲ. 2 ಕಿಲೋಮೀಟರ್ ಸರಿ ಫೋಕಸ್ ಬೀಳಲ್ಲ, ಕಾಣಿಸಲ್ಲ ಮುಂದೆ. ಆ ಕಡೆಯಿಂದ ಬರೋ ಲೈಟ್ಗಳು ಮತ್ತೆ ರೋಡ್ ಚೆನ್ನಾಗಿದ್ರೆ ನೋಡಿಬೋದು ಸರ್. ಅವು ರೋಡ್ ಚೆನ್ನಾಗಿಲ್ಲ, ಗುಂಡಿ, ಮಳೆ ಬಂತು ಅಂದ್ರೆ ಏನು ಕಾಣೋದೇ ಇಲ್ಲ. ಹೌದು, ಅದಕ್ಕೆ ಚೇಂಜ್ ಮಾಡ್ಸಿದ್ರೆ ನೀವು? ಅದಕ್ಕೆ ನಾನು ಚೇಂಜ್ ಮಾಡ್ತೀನಿ. ಇದೆಲ್ಲ ಬಂದಂತ ಹೆಲ್ತ್ ಇಶ್ಯೂಸ್ ಏನೋ ಬರೋ ಇದೆಯಣ್ಣ ನಿಮ್ಗೆ? ಹೆಲ್ತ್ ಇಶ್ಯೂಸ್ ಅಂದ್ರೆ ಬ್ಯಾಕ್ ಪೈನ್ ಬರೋದು, ಗಾಡಿಲೇ ಇರ್ತೀರಾ? ಅದು ಕಾಮನ್ ಸರ್. ಈಗ ನಿನ್ನೆ ಟ್ರಾಫಿಕ್ ಒಂದ್ ಸ್ವಲ್ಪ ಹೆವಿ ಇತ್ತು. ನೈಟ್ ಸಂಜೆ ನನ್ಗೆ ಬೆಳಗ್ಗೆ ಕಾಣಿಸ್ಲಿಲ್ಲ, ಸಂಜೆ
ಇವೆಲ್ಲ ನೋವೇ. ಕಾಲೆಲ್ಲ ನೋವು ಬರ್ತವೆ. ಮತ್ತೆ ನಾವು ರೂಮ್ಗೆ ಹೋಗೋದು ಇಲ್ಲಿ 2 ದಿವಸಕ್ಕೆ 3 ದಿವಸಕ್ಕೆ ಹೋಗ್ತೀವ, ಗಾಡಿಲೇ ಮಲ್ಕೊಂತೀವ, ನಿದ್ದೆ ಆಗಲ್ಲ ಸರಿಯಾಗಿ, ಬ್ಯಾಕ್ ಪೇನ್ ಬಂದೇ ಬರುತ್ತೆ. ಅದೊಂದು ಇಶ್ಯೂ. ಅದೊಂದು ಇಶ್ಯೂ. ಇನ್ನು ಬೇರೆ ಏನಾದ್ರು ಪ್ರಾಬ್ಲಮ್ ಬಂದ್ರೆ ಏನಿದೆ ಈ ಗಾಡಿ ತಗೊಂಡು ಓಡಿಸ್ಬೇಕು ಸಿಟಿಯಲ್ಲಿ ಅಂದ್ರೆ ಬೇಡ, ಹೊರಗಡೆ ಲಾಂಗ್ ರೂಟ್ ಹೋಗೋದು ಸಪರೇಟ್ ಇರುತ್ತೆ, ಹೋಗ್ತೀವಿ ಬರ್ತೀವಿ, ಅದು ಸಮಸ್ಯೆನೇ. ಈ ಸಿಟಿಯಲ್ಲಿ ಹೊಡಿದಿದ್ದಿಲ್ಲ ಅದೇ ದೊಡ್ಡ ಸಮಸ್ಯೆ. ಸಿಟಿಲಿ ಹೊಡಿಯೋದು ಸ್ವಲ್ಪ ರಿಸ್ಕು. ನಾವು ಕರೆಕ್ಟಾಗಿ ಹೋಗ್ತಿದ್ರು ನಮ್ ಪಕ್ಕದಲ್ಲಿ ಬರಲ್ಲ, ಅವ್ನ ಯಾರೋ ಮುಂದ್ಗಡೆ ಒಬ್ಬ ಬ್ರೇಕ್ ಹೊಡಿತಾನೆ, ಅವನಿಂದ ನಾವು ಕಚ್ಕೊಂಡಿರ್ತೀವಿ, ಆತರ ಎಲ್ಲ ಆಗುತ್ತೆ. ಅಣ್ಣ ವರಸ್ಟ್ ಏರಿಯಾ ಯಾವ್ದಿದೆ ಅಣ್ಣ ನಿಮ್ ಪ್ರಕಾರ ಇಲ್ಲಿ? ಅಂದ್ರೆ ಸರ್ ವರ್ಸ್ಟ್ ಏರಿಯಾ ಅನ್ನೋದ್ಕಿಂತಲೂ ಜನಗಳಿಗೆ ಅದ್ರ ಮೇಲೆ ಇದೇ ಇಲ್ಲ, ಇಲ್ಲೋ ನಿಲ್ಸೋಯ್ತಾರೆ. ಸದ್ಯಕ್ಕೆ ಶಿವಾಜಿನಗರ ಇದೆ, ಶಿವಾಜಿನಗರ ಮತ್ತೆ ಅದು ಶಾಪಿಂಗ್ ಮಾಡ್ತಾರೆ, ಅದು ಚರ್ಚ್ ಸ್ಟ್ರೀಟ್ ಇದೆ, ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಂತೂ ಯಾಕಾರ ಹೋಗ್ಬಿಟ್ಟಿದೀವ ಅದ್ರೊಳಗೆ ಅನ್ಸ್ಬಿಡುತ್ತೆ. ಹೌದಾ? ಆದ್ರೂ ಒಂದ್ಸಲ ಈ ಗಾಡಿ ತಗೊಂಡ 4 ತಿಂಗಳಾಗಿದೆ, 5 ತಿಂಗಳಾಗ್ತಾ ಬರ್ತಾ ಇದೆ. ಒಂದ್ಸಲ ಅದ್ರೊಳಗೆ ಹೋಯ್ದೀನಿ ಸರ್. ಒಂದ್ಸಲ ಅದ್ರೊಳಗೆ ಹೋದನು ಡ್ಯೂಟಿ ಕ್ಯಾನ್ಸಲ್ ಮಾಡ್ಕೊಂಡು ಆಚೆಗೆ ಬಂದಿದ್ದೀನಿ. ಅಂದ್ರೆ ಇನ್ನೊಂದ್ ಸ್ವಲ್ಪ ಜನ ಹೇಳ್ತಾರೆ, ನಾನು ಮಾರ್ಕೆಟ್ ಹೋಗಲ್ಲ, ಕೇರ್ ಮಾರ್ಕೆಟ್ ಇತ್ತು, ಚಿಕ್ಕಪೇಟೆ ಹೋಗಲ್ಲ, ಅದಂಗಿರುತ್ತೆ ಎಕ್ಸ್ಪೀರಿಯನ್ಸ್? ಅದೆಲ್ಲ ಚಿಕ್ಕ ಸರ್, ಇಷ್ಟೇ ರೋಡ್ ಇರೋದು, ಆ ಕಡೆ 2 ಗಾಡಿ ಈ ಕಡೆ 2 ಗಾಡಿ ನಿಲ್ಸಿರ್ತಾರೆ, ಏನ್ ಹೋಗ್ತೀರಾ? ಈಗ ಒನ್ ವೇಗಳಿದ್ರೆ ಹೋಗ್ಬಿಡ್ಬೋದು, ಆ ಕಡೆ ಗಾಡಿ ಬರಲ್ಲ ಏನಿಲ್ಲ, ನಿಲ್ಸಿದ್ರು ಒಂದ್ ಗಾಡಿ ಹೋಗುತ್ತಪ್ಪ ಹೋಗೋಣ ಅಂತ. ಆ ಕಡೆ ಯಾರೋ ಪಿಕ್ ಮಾಡ್ತಾರ ಏನಾರು ಆ ಕಡೆ ಹೋಗಕ್ಕೆ? ಅಂದ್ರೆ ನಾನು ತುಂಬಾ ಕೇಳ್ಪಟ್ಟಿದ್ದೀನಿ ಸರ್, ನೈಟ್ ಆದ್ರೆ ಮಾಡ್ತಾರೆ, ಮಾಡಿದ್ರು ಮಾಡ್ಬೋದು, ನಮಗೆ ಗೊತ್ತಿಲ್ಲ, ನಾವು ಹೋಗಲ್ಲ. ನೈಟ್ ಆದ್ರೆ ಮಾಡ್ತೀವಿ ನಾವು. ನೈಟ್ ಆದ್ರೆ ಟ್ರಾಫಿಕ್ ಇರಲ್ಲ ಏನಿಲ್ಲ, ಅದು ನೈಟ್ 11 ಗಂಟೆ ಮೇಲೆ ಆದ್ರೆ ಟ್ರಾಫಿಕ್ ಇರಲ್ಲ ಏನಿರಲ್ಲ, ಆರಾಮಾಗಿ ಹೋಗ್ಬೋದಲ್ಲ ಅಂತ ಗ್ಯಾರಂಟಿ ಮೇಲೆ ಧೈರ್ಯ ಮೇಲೆ ತಗೊಂಡ್ ಹೋಗ್ತೀವಿ. ತಿರ್ಸ್ಕೊಂಡ್ರೆ ಬರ್ಬೋದು ಏನೋ ಇದ್ ಮಾಡ್ಕೊಂಡು ಅಂತೇಳಿ. ಆಮೇಲೆ ಈ ನಾರಾಯಣಪುರ, ಬಿ ನಾರಾಯಣಪುರ ಇದೆಯಲ್ಲ ಸರ್, ಟಿನ್ ಫ್ಯಾಕ್ಟ್ರಿ ಬ್ಯಾಕ್ ಸೈಡ್, ಒಳ್ಳೆ ಗಾಡಿನೇ ತಗೊಂಡ್ ಹೋಗಕ್ಕಾಗಲ್ಲ. ಅಂದ್ರೆ ಚಿಕ್ಕ ರೋಡ್ಗಳು, ಗಾಡಿಗಳು ತಗೊಂಡು ತಿರ್ಸಕ್ಕಾಗಲ್ಲ, ನಿಲ್ಸಿರ್ತಾರೆ ಗಾಡಿಗಳನ್ನ. ಹೌದು, ನೆನ್ನೆ ಒಂದ್ ನೈಟ್ ಅಲ್ಲಿಂದ ಪಿಕಪ್ ಮಾಡಿದೆ, ಅದು ಕರೆಕ್ಟ್ 7:30-8 ಗಂಟೆಲಿ ಮಳೆ ಚೆನ್ನಾಗ್ ಬಂತು, ಹಂಗಾಗಿ ರೋಡ್ ಫ್ರೀ ಇತ್ತಲ್ಲ, ಹೊಡ್ಕೊಂಡು ಪಿಕಪ್ ಮಾಡ್ಕೊಂಡ್ ಬಂದ್ಬಿಟ್ಟೆ. ಅದ್ ಬಿಟ್ಟು ಟ್ರಾಫಿಕ್ ಅಲ್ಲಿ ನಾನು ತಗೊಂತಾನೆ ಇರಲಿಲ್ಲ. ಅಲ್ಲಿ ಪಿಕಪ್ ನೋಡಿದ್ರೆ ತೋರ್ಸುತ್ತಲ್ಲ, ಈಗ ಎಲ್ಲಿಂದ ಪಿಕಪ್ ಅದು ಇದೆಲ್ಲ ತೋರ್ಸುತ್ತಲ್ಲ. ಈಗ ಆಲ್ಮೋಸ್ಟ್ ನಾವು 12-13 ವರ್ಷದಿಂದ ಓಡಿಸ್ತಿರೋದ್ರಿಂದ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಯಾವ ತರ ಇದೆ ರೋಡ್ ಅಂತ ಆಲ್ಮೋಸ್ಟ್ 90% ಗೊತ್ತು. ಹಂಗಾಗಿ ಅಲ್ಲಿ ಡ್ಯೂಟಿ ಇಲ್ಲಿ ಹೋದ್ರೆ ಇಲ್ಲೇ ತಗ್ಲಾಕಂತ ಇದೆ, ಆ ರೋಡ್ ಮೈಂಡ್ ಬಂದ್ಬಿಡುತ್ತೆ, ಆ ರೋಡ್ ಅದೇ ತರನೇ ಇದೆ ಅಂತ ಹೇಳಿ. ತುಂಬಾ ಕಷ್ಟ ಇದೆ ಅಲ್ಲ ಟ್ರಾಫಿಕ್ ಅಲ್ಲಿ ಓಡಿಸೋದು. ಕಷ್ಟ. ಬೇರೆ ಅಣ್ಣ ನೈಟ್ ಎಲ್ಲ ಮಾಡ್ತಾ ಇರ್ತೀರ, ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಬರಲ್ಲ ಅಂದ್ರೆ? ನೈಟ್ ಎಲ್ಲ ತುಂಬಾ ಜನ ತಿರ್ಗಾಡ್ತಿರ್ತಾರೆ, ಡ್ರಿಂಕ್ ಮಾಡ್ಕೊಂಡ್ ಬರೋ ಅಂತ ಇರ್ತಾರೆ ಸರ್, ಆ ತರದವ್ರು ಇದಾರೆ. ಈಗ ಅಷ್ಟಕ್ಕಿಲ್ಲ ಅನ್ಕೊಂತೀನಿ. ಫಸ್ಟ್ ನಾವು ಓಲಾ ಗಾಡಿ ತಗೊಂಡು ಇದೆಲ್ಲ ಓಡಿಸ್ತಿದ್ವಲ್ಲ, ಬಂದರ್ಘಾಟ್ ರೋಡ್ ಅಲ್ಲಿ ಕೋಳಿ ಫಾರ್ಮ್ ಗೇಟ್ ಅದು ಇದ್ರಲ್ಲೆಲ್ಲ ಎದಾಳ್ಸರ್ ಎಲ್ಲ ನೋಡಿದೀವಿ. ಎದಾಳ್ಸಿ ಮಾತಾಡ್ಸಿ ಇದ್ ಮಾಡಿ ಆತರ ನಮ್ಗೆ ಮೂವ್ಮೆಂಟ್ ಗೊತ್ತಾಗ ಎದ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿ ಸುಮ್ಮನೆ ಹೋಗ್ಬಿಡುತ್ತೆ. ಅವಾಗೆಲ್ಲ ಇವಾಗ ಏನಂತಾರ ಇಲ್ಲ. ಈಗ ಆತರ ನಮ್ಗೆ ಎಕ್ಸ್ಪೆರಿಮೆಂಟ್ ಎಲ್ಲ ಅವಾಗ ಆಗಿತ್ತು 1-2 ಸಲ. ಆಮೇಲೆ ನನ್ನ ಫ್ರೆಂಡ್ ಅದೇ 1-2-3 ಸತಿ ಫೋನ್ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದೇ ಫೋನ್ MG ರೋಡ್ ಅಲ್ಲೇ ಫೋನ್ ಕಿತ್ಕೊಂಡು ಹೋಗಿದ್ದಾರೆ. ಕಿತ್ಕೊಳ್ಳೋದು, ಫೋನ್ ಕಿತ್ಕೊಳ್ಳೋದು, ಬೆದರಿಸಿ. ಈಗೆಲ್ಲ ಪರವಾಗಿಲ್ಲ ಸರ್, ಈ ರೋಡ್ ಬ್ಯಾಕ್ ರೋಡ್ ಇದೆಯಲ್ಲ, ನಾವ್ ಓಡಿಸ್ಬೇಕಾದ್ರೆ ಅವಾಗೆಲ್ಲವ ಸ್ಟಾರ್ಟಿಂಗ್ ನಾವ್ ಗಾಡಿ ತಗೊಂಡಿದ್ವಲ್ಲ, ಅವಾಗೆಲ್ಲ ಏನ್ ಇರ್ಲಿಲ್ಲ, ರೋಡ್ ಸಿಂಗಲ್ ರೋಡ್ ಅದು ಇದು. ಅಲ್ಲಿ ಬರ್ಬೇಕಂತ ಎದ್ರುಕೊಳ್ಳೋರು. ಸಿಟಿ ಒಳಗಡೆನೆ ಈ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ಹೊಸದಾಗಿ ಆಗಿದೆ, ಕುಡಿಗಳ್ಳಿ ಆಪೋಸಿಟ್. ಅದಕ್ಕೆ ಮುಂಚೆ ಅಲ್ಲೆಲ್ಲ ಈ ಕಡೆ ಕೆರೆ ಮೇಲೆ ಅಲ್ಲಿ ಹೋದ್ರು, ಅಲ್ಲೇ ಅಡ್ಡ ಹಾಕೋರು, ಮೊಟ್ಟೆ ಹೊಡೆಯೋರು ಎಲ್ಲ ಮಾಡಿದಾರೆ. ಗ್ಲಾಸಿ ಮೊಟ್ಟೆ ಹೊಡೆಯಾರ ಕೇಳ್ತಿರ್ತೀವಲ್ಲ ಯಾವಾಗ ನಾವು. ಅವಾಗೆಲ್ಲ ಕೇಳಿದಾಗ ಹೇಳ್ತಾ ಇರ್ತಾರೆ, ಅವಾಗೆಲ್ಲ ಓಡಿಸ್ಬೇಕಲ್ಲ ಮಾಡಿದಾರೆ. ಸೋಶಿಯಲ್ ಮೀಡಿಯಾ ನೋಡ್ತಾ ಇರ್ತೀವಿ. ಮೊನ್ನೆ ರೀಸೆಂಟ್ ಆಗಿ ಯಾರೋ ನಂದಿ ಬೆಟ್ಟಕ್ಕೆಲ್ಲ ಕರ್ಕೊಂಡು ಹೋಗಿ ಒದ್ದು ಮೊಬೈಲ್ ಎಲ್ಲ ಕಿತ್ಕೊಂಡಿರೋ. ಹೌದು, ಆತರ ಇವಾಗೇನ್ ಕಮ್ಮಿ ಅನ್ಸುತ್ತಲ್ಲ, ಮುಂಚೆ ಕಮ್ಮಿ ಸರ್. ಈಗೇನ್ ಆತರ ಎಕ್ಸ್ಪೆರಿಮೆಂಟ್ ಇಲ್ಲ. ಅವಾಗ ಅಂದ್ರೆ ಫಸ್ಟ್ ಪ್ಲೇಸ್ಗಳು ಹಂಗೆ ಇದ್ದು, ಈಗ ಅಲ್ಲಿಂದ ಹೊರಟ್ರೆ ಇಲ್ಲಿವರೆಗೂ ಬರೋರಿ ತೋಪ್ಗಳೇ, ಮರಗಳೇ ಬರೀ, ಮನೆಗಳಿರಲಿಲ್ಲ, ಒಂದು ಇದಿರ್ಲಿಲ್ಲ. ಈಗೆಲ್ಲ ಕಂಪ್ನಿಗಳಾಗಿದಾವೆ ಅಷ್ಟೇನೆ. ಈಗ ಒಂದು 5-6 ವರ್ಷದಲ್ಲಿ ಇವೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಇನ್ನೊಂದೇನಂದ್ರೆ CC ಕ್ಯಾಮ್ರಾಗಳು ಎಲ್ಲ ಕಡೆ, CC ಕ್ಯಾಮ್ರಾ ಅದರಿಂದ ಸ್ವಲ್ಪ ಬೆನಿಫಿಟ್ ಇದೆ. ಈ ತರ ಇದೆ. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಬಂದ್ರೆ ನಿಮ್ಗೆ ಈ ಕ್ಯಾಬ್ ಫೀಲ್ಡ್ ಬಂದು ಯಾವ ತರ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅರ್ನಿಂಗ್ಸ್ ಅಲ್ಲಿ ಆಗಿರ್ಬೋದು, ಗಾಡಿಯಲ್ಲಿ ಆಗಿರ್ಬೋದು, ನಿಮ್ ಜರ್ನಿ ಯಾವ ತರ ಇದೆ? ಆಲ್ಮೋಸ್ಟ್ ಒಂದು 15 ಇಯರ್ಸ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಇದ್ರಲ್ಲಿ. ಸರ್ ಚೆನ್ನಾಗಿದೆ. ಅಂದ್ರೆ ಯಾರೋ ಒಬ್ರು ಮೋಸ ಮಾಡಿದ್ರು, ಅದೇ ಗಾಡಿ ತಗೊಂಡು ಅವ್ರು ಮಾಡ್ಕೊಡ್ಲಿಲ್ಲ, ಅವ್ರು ಮಾಡಿದ ಅವ್ರು ಅನುಭವಿಸ್ತಾರೆ. ಹೌದು, ಕರ್ಮ ರಿಟರ್ನ್ಸ್ ಅಂತ ಸುಮ್ನೆ ಹೇಳಲ್ಲ, ಅನುಭವಿಸ್ತಿರ್ತಾರೆ. ನಾವು ಕಣ್ಣಿಂದ ನೋಡಿದೀವಿ. ಯಾರ ಏನೇ ಮಾಡೋದಾದ್ರು ಓನಾಗಿ ಮಾಡ್ಕೊಡು, ಇವ್ರ ಮೇಲೆ ಅಂತೂ ಡಿಪೆಂಡ್ ಆಗ್ಬಾರ್ದು. ಅವ್ರು ನನ್ನ ಫ್ರೆಂಡ್ ಕೊಡಿಸ್ತಾನೆ, ಅವ್ನ್ ಕೊಡಿಸ್ತಾನೆ, ಅವ್ನ ಮೇಲೆ ಇದ್ ಮಾಡೋಣ, ಅದಂತೂ ದಯವಿಟ್ಟು ಮಾಡಕ್ ಹೋಗ್ಬೇಡಿ.
ಏನೇ ಇದ್ರು ಊಟ ಮಾಡ್ಬೋದು, ಕುಡಿಬಹುದು, ತಿನ್ಬೋದು, ಜೊತೆಲಿ ಇರ್ಬೋದು. ನನ್ನ ಎಕ್ಸ್ಪೆರಿಮೆಂಟ್ ಅಲ್ಲಿ ಜಾಸ್ತಿ ಯಾರನ್ನು ನಂಬೇಡ್ರಿ, ಅಷ್ಟೇ. ಸಿಂಪಲ್ ವರ್ಡ್ ಅಷ್ಟೇ. ಹೌದು, ಯಾಕೆ ನಮ್ಗೆ ಎಕ್ಸ್ಪೆರಿಮೆಂಟ್ ಆಗಿದೆ. ನನ್ಗೆ ಸುಮಾರು ಫ್ರೆಂಡ್ಗಳು ಬಂದಿದ್ದಾರೆ, ಸುಮಾರು ಫ್ರೆಂಡ್ಗಳು ಆಗಿದ್ದಾರೆ, ಜೊತೆಲಿ ಇದ್ದಾರೆ. ಓಕೆ, ಫೈನಲ್ ಅಣ್ಣ. ಇವಾಗ ಇನ್ನ ಇವೆಲ್ಲ ಬಂದಿದ್ರಣ್ಣ, ಈ ಓಲಾದಲ್ಲಿ ರೆಂಟಲ್ ಕಾರ್ ನೀವು ಮುಂಚೆ ಓಡಿಸಿದ್ರಲ್ಲ ಆ ಥರ, ಇವಾಗೆಲ್ಲ ತುಂಬಾ ಬಂದಿದೆ. ಅದರಿಂದ ಏನಾದ್ರು ನಿಮ್ಗೆ ಸಮಸ್ಯೆ ಇದೆ ಅಣ್ಣ? ಸರ್ ಇಲ್ಲ, ಸಮಸ್ಯೆ. ನಾನು ಈಗ ರೆಂಟಲ್ ನನಗೆ ಬರ್ತಾ ಇಲ್ಲ ಬುಕ್ಕಿಂಗು. ಯಾಕೆ ಬರ್ತಾ ಇಲ್ಲ ಅಂದ್ರೆ ನಾನು ಹೊಸ ಕಡೆ ಇಲ್ವಾ, ಮಿನಿಮಮ್ ಇಷ್ಟು ಡ್ಯೂಟಿ ಆಗ್ಬೇಕು ಅಂತ ಹೇಳಿ. ಈ ರೆಂಟಲ್ ಅಲ್ಲ, ಮುಂಚೆ ನೀವು ಅಂದ್ರೆ ಮುಂಚೆ ಚೆನ್ನಾಗಿತ್ತು ಸರ್ ರೆಂಟಲ್. ನಾನು ಮೊದಲು ರೆಂಟಲ್ಲೇ ಮಾಡ್ತಾ ಇದ್ದಿದ್ದು. ಊಬರ್ ಓಡಿಸಲ್ಲ ಬಿಡಿ ನಾನು. ಊಬರ್ ಈಗ ಈ ಗಾಡಿ ತಗೊಂಡ್ಮೇಲೆ ನಾನು ಅಟ್ಯಾಚ್ ಮಾಡ್ಕೊಂಡು ಓಡಿಸ್ತಾ ಇರೋದು. ಅದಕ್ಕಿಂತ ಮುಂಚೆ ಬರೀ ಓಲಾನೇ ಓಡಿಸ್ತಾ ಇದ್ದು. ರೆಂಟಲ್ ಚೆನ್ನಾಗಿತ್ತು ಅವಾಗ. ನಾನು ಜಾಸ್ತಿ ರೆಂಟಲ್ ಬುಕ್ಕಿಂಗ್ ಅವಾಗ ರೆಂಟಲ್ 8 hour 80 ಅವಾಗೆಲ್ಲ 1800, 1900, 2000 ಅವಾಗೇನೆ. ಇವಾಗ ಎಲ್ಲ ಕಮ್ಮಿ ಆಗ್ಬಿಟ್ಟು CNG ಬಂದಟ್ಟು ತುಂಬಾ ರೇಟ್ ಕಮ್ಮಿ ಆಗಿದೆ. ಹೌದು ಸರ್, CNG ರೇಟ್ ಕಮ್ಮಿ ಆಗಿದೆ ಅಂತ ಹೇಳ್ತಾರೆ. ಕಮ್ಮಿ ಏನಾಗಿಲ್ಲ ರೇಟ್. ಈಗ ಡೀಸೆಲ್ ಎಷ್ಟು? 100 ರೂಪಾಯಿ. CNG ಎಷ್ಟು? ಅಷ್ಟೇ. ಏನೋ ಸ್ವಲ್ಪ ಮೈಲೇಜ್ ಬರ್ತಾ ಇದೆ ಅಷ್ಟೇ. ಈಗ ಮೈಲೇಜ್ ಬಂದ್ರೆ ಇನ್ನೊಂದು ಅದಕ್ಕೆ ಲಕ್ಷ ಎಕ್ಸ್ಟ್ರಾ ಕೊಡ್ಬೇಕಲ್ಲ? ಹೌದು, ಅದಕ್ಕೆ ಲಕ್ಷ ಎಕ್ಸ್ಟ್ರಾ ಕೊಡ್ಬೇಕು. 3 ವರ್ಷಕ್ಕೊಂದ್ಸತಿ ಸಿಲಿಂಡರ್ ಕ್ಲೀನ್ ಮಾಡಿಸ್ಬೇಕು. ರೇಟು ಚೆನ್ನಾಗಿ ಕೊಡ್ತಿದ್ದು. ಈಗಲೇ ರೇಟ್ ಬಿದ್ದೋಗಿರೋದು. ಅದೇ CNG ಬಂದು CNG ನಿಜ, CNG ಬಂದ್ಮೇಲೆ ರೇಟ್ ಬಿದ್ದೋಗಿರೋದು. ಇವ್ರಿಗೆ ಬೇರೆದಕ್ಕೆಲ್ಲ ರೇಟ್ ಜಾಸ್ತಿ ಮಾಡ್ತಿದ್ದಾರೆ. ಇದು ಗೊತ್ತಾಗ್ತಾ ಇಲ್ವಾ? ಪೆಟ್ರೋಲ್ ರೇಟ್ ಜಾಸ್ತಿ ಮಾಡ್ತಿದ್ದಾರೆ, ಡೀಸೆಲ್ ರೇಟ್ ಜಾಸ್ತಿ ಮಾಡ್ತಿದ್ದಾರೆ. CNG 80 ರೂಪಾಯಿ ಇತ್ತು. 83 ರೂಪಾಯಿನೇ ಇತ್ತು. ನಾನು ಗಾಡಿ ತಗೊಂಡು 80 ರೂಪಾಯಿ ಇತ್ತು. ಈಗ 4-5 ತಿಂಗಳಲ್ಲಿ 97 ರೂಪಾಯಿ ಇದೆ. 97 ರೂಪಾಯಿ ಆಗಿದೆ. ತಿಂಗಳಲ್ಲಿ ಓವರ್ ಆಲ್ ಒಂದೇ 1 ಲಕ್ಷ ದುಡಿತೀರಾ? ಎಲ್ಲ ಎಷ್ಟು ಖರ್ಚು ಬರುತ್ತೆ, ಎಷ್ಟು ಹೋಗುತ್ತಣ್ಣ? ನಾವು ತಿಂಗಳ 1 ಲಕ್ಷ ಅಂತಂದ್ರೆ ಎಷ್ಟು ಉಳಿಸ್ಬೋದು ಅಂತ ಎಲ್ಲ ಖರ್ಚು ಹೋಗ್ತಾ? ಒಂದ್ ದಿವಸ ಮಾಡ್ತೀವಿ, ಒಂದ್ ದಿವಸ ಮಾಡಲ್ಲ. ಅದೇ ಒಂದಿನ ಒಂದಿನ ಹೇಳಿದ್ರಿ, ನೀವು 3 ವರ್ಷ ಮಾಡ್ತೀವಿ. ಈಗ ನೆನ್ನೆ 5,000 ಮಾಡಿದೆ. ನೆನ್ನೆ 5,000 ಮಾಡಿದೆ. ಮೊನ್ನೆ 1,500 ಮಾಡಿದ್ದೆ. ಅದೇ ಅವ್ರ ಡ್ಯೂಟಿ ಇಲ್ಲ. ಈ ತರ ವೇರಿಯೇಷನ್ ಆಗುತ್ತೆ. ಲೆಕ್ಕಾಚಾರ ಅದೆಲ್ಲ ಹಾಕೊಂಡ್ರೆ ಒಂದ್ 50-60 ಉಳಿಸ್ಬೋದು ಸರ್. ಅದೇ ಕಷ್ಟ ಬಿದ್ದು ಮಾಡಿದ್ರೆ. ಕಷ್ಟ ಬಿದ್ದು ಅದೇ ಈ ತರ ಎಲ್ಲ ಇರುತ್ತಲ್ಲ. ನಾವು ಊರಿಗೆ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಓವರ್ ಎಲ್ಲ ಮಾಡಿದ್ರು 50-60 ಉಳಿಸ್ಬೋದು. ಎಲ್ಲ ಖರ್ಚು ಹೋಗ್ತದೆ. ಕಷ್ಟ ಮಾಡಿದ್ರೆ ಅಷ್ಟು ಉಳಿಸ್ಬೋದು. ಹೌದು. ಓಕೆ ಸರ್, ಉಳಿಸ್ತಿಲ್ಲ ಅಂದ್ರೆ ಗಾಡಿನೇ ಮಾಡೋದೇ ವೇಸ್ಟ್. ಅದೇ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಹಾಕಿರ್ತೀವಿ. ಅಂದ್ರೆ EMI ಎಲ್ಲ ಸೇರಿ. ಎಷ್ಟು ಡೌನ್ ಪೇಮೆಂಟ್ ಕೊಟ್ಟಿದ್ರಣ್ಣ ಇದಕ್ಕೆ? ಸರ್, ನಾನು 2 ಲಕ್ಷ ಕಟ್ಟಿದ್ದೀನಿ. 2 ಲಕ್ಷ. ಒಂದು 65 ಡೌನ್ ಪೇಮೆಂಟ್ ಅಷ್ಟೇ ಕೊಡ್ತಾರೆ. ಅಷ್ಟಕ್ಕೆ 2 ಲಕ್ಷ 2.5 ಲಕ್ಷ ಮಿನಿಮಮ್ ಬ್ಯಾಂಕ್ ಲೋನ್. ಅದೇ ಬ್ಯಾಂಕ್ ಲೋನ್ ಅದಕ್ಕೆ ಕೊಟ್ಟಾರಲ್ಲ. ಓಕೆ ಅಣ್ಣ, ಲೋನ್ ಇವಾಗ 1 ಲಕ್ಷ ಕಟ್ಟಿದ್ರ, ಲೋನ್ ಏನ್ ಎಷ್ಟು ಹಾಕ್ಸಿದ್ರ? 6 ಲಕ್ಷ ಹಾಕ್ಸಿದ್ರ. 6 ಲಕ್ಷ ಲೋನ್ ಬರುತ್ತೆ. ಎಷ್ಟು ಇಂಟ್ರೆಸ್ಟ್ ಬರುತ್ತಣ್ಣ ಅದಕ್ಕೆ? ಸರ್, ಇದಕ್ಕೂ ಫೈನಾನ್ಸ್ಗೂ ಹೋಲ್ಸ್ಕೊಂಡ್ರೆ ಫೈನಾನ್ಸರ್ ಇದ್ರೆ ಅರ್ಧ. ಫೈನಾನ್ಸ್ ಅಲ್ಲಿ 16% ಇದು 8%, 7.8%. ಅಲ್ಲಿಗೆ 3 ಲಕ್ಷ ಬಡ್ಡಿ ಆಗುತ್ತೆ ಅದರಲ್ಲಿ. ಇದ್ರಲ್ಲಿ 1.5 ಲಕ್ಷ. ಆಮೇಲೆ ಕಟ್ ಇಂಟ್ರೆಸ್ಟ್ ಇದು. ಈಗ ಒಂದು 50,000 ಐತೆ ಅಂದ್ರೆ ಹಾಕ್ಬೋದು, ಕಮ್ಮಿ ಆಗುತ್ತೆ. ಇಲ್ಲ 1 ಲಕ್ಷ ಐತೆ ಅಂದ್ರೆ ಹಾಕಿದ್ರೆ 1 ವರ್ಷಕ್ಕೆ ಕಮ್ಮಿ ಆಗುತ್ತೆ. ಅದೇ ಓವರ್ ಎಷ್ಟು ಬರುತ್ತಣ್ಣ ನಿಮ್ಗೆ ಇಂಟ್ರೆಸ್ಟ್ ಇದರಲ್ಲಿ? ನಿಮ್ಗೆ ನನಗೆ 5 ವರ್ಷಕ್ಕೆ ಹಾಕಿರೋದ್ರಿಂದ 5 ವರ್ಷಕ್ಕೆ ಹಾಕ್ಸಿದ್ರೆ ಬ್ಯಾಂಕ್ ಅಲ್ಲಿ 5 ವರ್ಷ 7 ವರ್ಷಕ್ಕೆ ಹಾಕೋದು. ಈಗ 5 ವರ್ಷ ಮಾಡೋರೆ, ಮೊದಲು 7 ವರ್ಷ 6 ವರ್ಷಕ್ಕೆ ಹಾಕಿಸ್ಲೇಬೇಕು. ಕಟ್ಟಲೇಬೇಕು ಮಿನಿಮಮ್. ಹಂಗೆ 2 ವರ್ಷ ಕ್ಲಿಯರ್ ಮಾಡ್ಕೋಬಹುದು. ಕಟ್ ಇಂಟ್ರೆಸ್ಟ್ ಅದೇ ಒಂದು 6 ತಿಂಗಳು ಇಷ್ಟೊಂದು ಪೀರಿಯಡ್ ಇರುತ್ತೆ. ಆದ್ಮೇಲೆ ನಾವು ಇದು ಮಾಡ್ಕೋಬೋದಾ? ಫುಲ್ ಎಷ್ಟು ಕಟ್ಬಿಟ್ಟು ಕ್ಲಿಯರ್ ಮಾಡ್ಕೋಬಹುದು. ಯಾವ ಬೇಕೋ ಮಾಡ್ಕೋಬಹುದು. ಬಟ್ ಅವ್ರು ಹಾಕೋದು 5 ವರ್ಷ 6 ವರ್ಷ ಈ ತರ ಹಾಕ್ತಾರೆ. ಲಾಂಗ್ ಇಯರ್ ಅದೇ 7% ಅಂದ್ರೆ ನಿಮ್ಗೆ ಕೈಯಿಂದ ಎಷ್ಟು ಬೀಳುತ್ತಾನೆ? ಎಷ್ಟ ಬಡ್ಡಿ ಅಂದ್ರೆ ಗಾಡಿ ಮೇಲ? ಅಂದ್ರೆ ನಿಮ್ಗೆ 6 ಲಕ್ಷ EMI ಮಾಡ್ಕೊಟ್ಟಾರ ಅವರು, ಲೋನ್ ಮಾಡ್ಕೊಟ್ಟೆ ನಿಮ್ಗೆ. 6 ಲಕ್ಷಕ್ಕೆ ನಿಮ್ಗೆ 5 ವರ್ಷಕ್ಕೆ ಹಾಕಿಸ್ಕೊಂಡಿದ್ರ. 5 ವರ್ಷಕ್ಕೆ ಬಡ್ಡಿ ಎಷ್ಟು ಬರುತ್ತಂತ? ಬರೀ ಬಡ್ಡಿ ನಾನ್ ಲೆಕ್ಕ ಹಾಕಿಲ್ಲ ಸರ್. ಅದು ಒಂದು 30 ಬರ್ಬೋದು. 30 ಪರವಾಗಿಲ್ಲ, ಬರ್ತಿದೆ. ಪರವಾಗಿಲ್ಲ. ಬ್ಯಾಂಕ್ ಅಲ್ಲಿ ನೀವು ಗಾಡಿ ತಗೊಂಡ್ರಿ ಅಂದ್ರೆ ನೀವು ನಿಮ್ದಾಗೆ ಓಡಿಸ್ಕೊಂಡು ಮೇಂಟೈನ್ ಮಾಡ್ಬೋದು. ಅಣ್ಣ, ಇನ್ನೊಂದು ನಾವು ಕೇಳ್ತೀವಿ, ಈ ಸಬ್ಸಿಡಿ ಸಿಗುತ್ತೆ ಅಂತ ಹೇಳ್ತಾರೆ ಎಲ್ಲ ಬೋಡಿ, ಅದ್ರ ಬಗ್ಗೆ ಐಡಿಯಾ ಇದೆ ನಿಮ್ಗೆ? ಸರ್, ಅದು ಸಬ್ಸಿಡಿ ಇದ್ರಲ್ಲಿ ಕೊಡಲ್ಲ. ಈ ಟೂರ್ಸ್, ಈಗ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಿಂದ ಅಂತ ಕೊಡ್ತಾರೆ. ಅದು ಅವರವರ ಕೈ ಚಳಗಳು ಇರ್ತಾರೆ, ಅವ್ರಿಗೆ ಆಗುತ್ತೆ. ನಾವೆಲ್ಲ ಹೋಗಿ ತಗೊಂತೀವಿ ಅಂದ್ರೆ ಆಗಲ್ಲ. ಅಪ್ಲೈ ಮಾಡೋದು ಏನಾದ್ರು? ನಾನ್ ಮಾಡಕ್ಕೆ ಹೋಗಿಲ್ಲ. ಅದ್ ನನ್ಗೆ ಹೇಳಿದ್ರು,
ಹೇಳಿದ್ರು ಈಗ ನಿಮ್ಗೆ ಈಗ ನಿಮ್ ಬಾಲ ಹಿಡ್ಕೊಂಡು ಓಡಾಡ್ಬೇಕು. ಈಗ ನೀವೇನ್ ಕೇಳ್ತೀರ ಅದನ್ನ ಮಾಡ್ಬೇಕು. ಈಗ ಎಷ್ಟು ಕೊಡ್ತಾರಣ್ಣ ಸಬ್ಸಿಡಿ ಅಂದ್ರೆ? ಸಬ್ಸಿಡಿ ಎಷ್ಟು ಪರ್ಸೆಂಟ್ ಇದೆ ಗೊತ್ತಿಲ್ಲ ಸರ್. 2 ಲಕ್ಷ ಏನು ಸಬ್ಸಿಡಿ ಇದೆ. 2 ಲಕ್ಷ 50% ಇದೆ ಅಂತ ಇದಾರೆ. ಐಡಿಯಾ ಇಲ್ಲ. ಅಷ್ಟೇ ಒಂದು 30% ಕೊಡ್ಬೋದು. 30%, 40%, 50% ಇರ್ಬೋದು ಅನ್ಕೊಂತೀನಿ ಇವಾಗ. ಈಗ ಜಾಸ್ತಿ ಮಾಡಿದಾರೆ ಅನ್ಸುತ್ತೆ. ಮೊದಲೆಲ್ಲ ಇದೇ ಕ್ಯಾಸ್ಟ್ ಇರ್ಬೇಕು ಇದೇ ಇರ್ಬೇಕು ಅಂತ ಏನಿದೆ ಅದಕ್ಕೆ? ಏನಾದ್ರು ಇಲ್ಲಿ ಎಲ್ಲರಿಗೂ ಕೊಡ್ತಾರ? ಯಾರೇ ಎಲ್ಲ ಕೊಡ್ತಾರ? ಇಲ್ಲ, SC ಅವ್ರಿಗೆ ಜಾಸ್ತಿ ಇರುತ್ತೆ ಸರ್. ಅದೇ ಅವ್ರಿಗೆ ಜಾಸ್ತಿ ಇರುತ್ತೆ. SC ST ಅವ್ರಿಗೆ ಜಾಸ್ತಿ ಇರುತ್ತೆ. ಅದ್ರಲ್ಲಿ ಏನೇನೋ ಮಾಡ್ತಾರೆ. ಅದೇ ಒಳಗಡೆ ಏನಾದ್ರು ಏನೋ ಮಾಡ್ತಾರೆ. ನಮ್ಗೆ ಅದು ಯಾವ್ದೇ ಹೋದ್ರು ಅಷ್ಟೇ ಸರ್. ಯಾವ್ದೇ ಹೋದ್ರುನು ಒಬ್ರು ಹಿಂದೆ ಸುತ್ತಿದ್ದಾರೆ ಅಂದ್ರೆ ಅವ್ರಿಗೆ ಮಾಡ್ತಾರ ಹೊರ್ತು ಅವ್ನ ಅಲ್ಲಿದ್ದಾನೆ ಅವ್ನ್ ಬರಲ್ಲ ಅಂದ್ರೆ ಅವ್ನ ಅಲ್ಲೇ ಬಿದ್ದಿರ್ಲಿ ಬಿಡು ಹಂಗೆ ಯಾವ್ದಾದ್ರು ಬೇಕಾದಂತ ಮಾಡ್ತಾರೆ. ಹೌದು, ಅದೇನೋ 100%. ನೀವು ಊರಲ್ಲೇ ಆಗ್ಲಿ ಎಲ್ಲೇ ಆಗ್ಲಿ ನಿಮ್ಗೆ ಬೇಕಾಗಿದ್ಯಾ ನಂಗಿದ್ರೆ ಮಾಡ್ತಾರ. ಇಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಮಾಡಲ್ಲ. ನಿಮ್ಮಿಂದ ನನ್ಗೆ ಅನುಕೂಲ ಇದೆ ಅಂದ್ರೆ ಮಾಡ್ತಾರೆ. ಇಲ್ಲ ಅಂದ್ರೆ ಅದೇ 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 ಹೌದು, ಅದು ಕರೆಕ್ಟ್ ಮಾತು ಹೇಳಿ. ಯಾರಾತ ಹೇಳಿ ನಿಮ್ಮಿಂದ ನಮ್ಗೆ ಏನಾದ್ರು ಆಗುತ್ತಾ ಮುಂದಕ್ಕೆ ಫ್ಯೂಚರ್ ಎಲ್ಲ ಅಂತಂದ್ರೆ ಏನೋ ಒಂದು ಮಾಡ್ಕೊಡ್ತಾರೆ. ಇಲ್ಲ ಅಂದ್ರೆ ಇಲ್ಲ. ಫೈನಲ್ ಏನ್ ಹೇಳಕ್ ಇಷ್ಟಪಡ್ತೀರಣ್ಣ ಈ ಫೀಲ್ಡ್ ಬಗ್ಗೆ? ನಿಮ್ಗೆ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಇಷ್ಟು ವರ್ಷ ಖುಷಿ ಇದೆಯಾ? ಇಲ್ಲಾಂದ್ರೆ ಯಾಕೆ? ಖುಷಿ ಇದೆ. ಖುಷಿ ಇದೆ ಒಂದ್ ಕಡೆ, ಖುಷಿ ಇಲ್ಲ ಅನ್ನೋ ಹೇಳಂಗಿಲ್ಲ. ಯಾಕೆ ಅಂದ್ರೆ ಫಸ್ಟ್ ನೊಂದ್ ಬಂದಿದ್ದೀನಲ್ಲ. ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ ಬಂದಿದ್ರೆ ಎಕ್ಸ್ಪೆರಿಮೆಂಟ್ ಆದ್ಮೇಲೆ ನಾನು ಈಗ ಈಗ ಮಾಡಿದ ಕೆಲಸ ನಾನು ಆಗ್ಲೇ ಮಾಡಿದ್ರೆ ಇನ್ನೂ ನೆಮ್ಮದಿಯಾಗಿರುವೆ. ಇನ್ನೊಂದೆರಡು ಕಾರ್ ಮಾಡ್ತಿದ್ರಿ ಅವಾಗ? ಕಾರ್ ಮಾಡ್ತಿದ್ನ ಬಿಡ್ತೇವೆ, ನಾನ್ ಸೆಟ್ಲ್ ಆಗಿರುವೆ ಊರ್ ಕಡೆ ಆರಾಮಾಗೆ. ಅವಾಗಿನ ಫೀಲ್ಡ್ ಅಲ್ಲಿ ಇದ್ದ ಲೆಕ್ಕಾಚಾರಕ್ಕೆ ಒಳ್ಳೆ ಇನ್ಸೆಂಟಿವ್. ಹೊಸದಾಗಿ ಬಂದಾಗ ಓಲಾ ಊಬರ್ ಲಾಂಚ್ ಆದಾಗ ಒಳ್ಳೆ ಇನ್ಸೆಂಟಿವ್, ಒಳ್ಳೆ ಇದು ಅವಾಗ ಮಾಡ್ಬೋದಿತ್ತು. ನಾವಾಗ ಅಂದ್ರೆ ನಾವು ಆರ್ಥಿಕವಾಗಿ ಬಹಳ ಹಿಂದೆ ಇದೀವಿ. ಬಟ್ ನಾವ್ ಒಂಚೂರು ಇದಾದ್ಮೇಲೆ ಇವೆಲ್ಲ ತಗೊಂಡ್ ನಾವ್ ಮಾಡ್ತಿದ್ವಿ ಅಷ್ಟೇ. ಅವಾಗ ಕಾಂಪಿಟೇಷನ್ ಕಮ್ಮಿ ಇತ್ತು, ಒಳ್ಳೆ ರೇಟ್ ಕೊಡೋದು. ಇವಾಗ ಕಾಂಪಿಟೇಷನ್ ಜಾಸ್ತಿ ಇದೆ ಬಟ್ ರೇಟೇ ಬರ್ತಿಲ್ಲ. ಅಷ್ಟೊಂದು ಕಾಂಪಿಟೇಷನ್. ಅವ್ನು ಕಮ್ಮಿ ಮಾಡೋದು, ಇವ್ನು ಕಮ್ಮಿ ಮಾಡೋದು, ಇನ್ನೊಬ್ಬ ಮಾಡೋದು, ಆ ತರ ಆಗಿ ತುಂಬಾ. ಅವಾಗ ನಾನ್ ಗಾಡಿ ಅವ್ರು ಕೊಟ್ಟಿದಾಗ್ಲೇ ನನ್ಗೆ ಅವ್ರು ಮಾಡ್ಕೊಟ್ಟಿದ್ರೆ ಅದ್ ನಾವು ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ಬಂದ್ವಿ. ಅದೇ ನಿಮ್ದು ಟ್ರಾವೆಲ್ಸ್ ಇದ್ರಿಂದ ಅವರು ಕರೆದ್ರು, ಅವ್ನಿಗೆ ಬೈದ್ರು. ಅವ್ನಿಗೆ ಗೊತ್ತು ಅವ್ರಿಗೆ ಎಲ್ಲ ಪೊಲೀಸರ್ಗೆ ಇಂತಾರು ಅಂತಾನೆ. ಆದ್ರೆ ನಮ್ಮ ಹತ್ರ ಪ್ರೂಫ್ ಏನ್ ಇರ್ಲಿಲ್ವಲ್ಲ. ಅದೇ ಅಗ್ರಿಮೆಂಟ್ ಎಲ್ಲ ಮಾಡಿಸಲ್ಲ, ಅದೇನು ಮಾಡ್ಸಿಲ್ಲ ನೀವು? ಮಾಡ್ಸಿಲ್ಲ. ನಾನ್ ಕಷ್ಟ ಬಿದ್ದಿದ್ದೀನಿ. ನನಗಿನ್ನ ಕಷ್ಟ ಬಿದ್ದಾರ ನಮ್ಮ ಅಪ್ಪ ಅಮ್ಮ. ಎಲ್ಲಾರು ಬಿದ್ದಾರ ಬಿಡಿ. ಅಲ್ಲ, ಅವಾಗಿನ ಕಾಲದಲ್ಲಿ ಬಿದ್ದಿರೋದು ಬೇರೆ. ನಮ್ಮ ಇದ್ರಲ್ಲಿ ನಾನು ನಮ್ಮೂರಲ್ಲೇ ಇಲ್ಲ ಬಿಡಿ. ನಾನು 34 ವರ್ಷ. ನಾನು ಹುಡ್ತಾಗಿಂದ ಒಂದು 15 ನನ್ಗೊಂದು 18 ವರ್ಷ ಆಗೋ ತನಕ ನಾವು ಊರಲ್ಲೇ ಇಲ್ಲ. ಕಾಫಿ ಎಸ್ಟೇಟ್ ಅಲ್ಲೆಲ್ಲೋ ಸಕಲೇಶ್ಪುರದಲ್ಲಿ ನಮ್ಮ ಅಪ್ಪ ಅಮ್ಮ ಎಲ್ಲ ಅಲ್ಲೇ ಇದ್ದಿದ್ದು. ಅಲ್ಲೇ ಕಾಫಿ ಎಸ್ಟೇಟ್ ಅಲ್ಲಿ ದುಡಿಮೆ ಮಾಡ್ಕೊಂಡು ಅಲ್ಲೇ ಇದ್ದಿದ್ದು. ಊರಿಗೆ ಬರ್ತಿರ್ಲಿಲ್ಲ. ಅವೆಲ್ಲ ವರ್ಷಕ್ಕೊಂದ್ಸತಿ ಜಾತ್ರೆ ಮಾಡಕ್ ಬರೋರು. ನಮ್ಗೆ ಕಷ್ಟ ಬಿದ್ದು ಸಾಕಿದಾರೆ, ಬೆಳೆಸಿರೋದು. ಪೊಲೀಸ್ ಹೋದ್ರಿ, ಅಗ್ರಿಮೆಂಟ್ ಏನು ಬರ್ಸಿಲ್ಲ ನೀವು? ಅಗ್ರಿಮೆಂಟ್ ಮಾಡ್ಸಿದ್ದೆ ಸರ್. ನಾನು ಸೈನ್ ಮಾಡ್ಸಿಲ್ಲ. ನಿಮ್ದು ಸೈನ್ ಮಾಡಿ ಅವ್ರ ಸೈನ್? ಅವ್ರ ಕೈಲಿ ಮಾಡ್ಸಿಲ್ಲ. ಯಾಕೆ ಮಾಡ್ಸಿಲ್ಲ ಅಂತ ಕೇಳಿ, ಈಗ ನೀವು ಕೊಡ್ಸಿದಲ್ವ ನನ್ಗೆ. ನಿಮಗೆ ಒಂದು 30 ವರ್ಷದ ಫ್ರೆಂಡ್ ಅವನು. 30 ವರ್ಷದ ಫ್ರೆಂಡ್? ನಿಮಗೆ 30 ವರ್ಷದ ಫ್ರೆಂಡು. ಬಾರ ನೋಡಿದ್ರೆ ಅವನು ಅವ್ರವ್ರು TT ಜೊತೆಲೆ ಓಡಿಸ್ಕೊಂಡಿದ್ರು. 30 ವರ್ಷ ಫ್ರೆಂಡು, 25 ವರ್ಷ ಫ್ರೆಂಡು. ಅವ್ರಿಗೆ ಬಾರ ಏನ್ ಮಾಡಕ್ಕೆ ನಾನಿಲ್ವೇನೋ ಅಂತಂದ್ರು. ನಂಬಿಕೆ ಮೇಲೆ ಹೋಗಿದ್ದೀರಾ? ನಂಬಿಕೆ ಮೇಲೆ. ಅದು ಹಿಂಗಾಗಿದೆ. ಅವರು ಬಂದು ಕೇಳಿದ್ರು. ಸ್ಟೇಷನ್ ಬಂದಿದ್ರೆ ಅವರು ಸರಿಯಾಗಿರೋ. ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ? ಸರಿ, ಏನಿಲ್ಲ, ನೆಮ್ಮದಿ ಇರ್ಬೇಕಷ್ಟೇ. ದುಡಿತಾ ಇದೀವಿ, ನೆಮ್ಮದಿಯಾಗಿದೀವಿ. ಊರಲ್ಲೇ ಮನೆಗೇನೆ ಕಟ್ಕೋಬೇಕು. ಹಳೆ ಮನೇಲೆ ಇದೀವಿ, ಮನೆಗೇನೆ ಮಾಡ್ಕೊಂಡು ಸಿಂಪಲ್ ಹಿಂಗೆ ಇರ್ಬೇಕು ಅನ್ಕೊಂಡಿದ್ರೆ. ಮುಂದಕ್ಕೆ ಟ್ರಾವೆಲ್ ಮಾಡ್ಬೇಕು ಆತರ ಈ ತರ ಐಡಿಯಾ ನಾವು ಡೆವಲಪ್ ಆದಂಗೆ ಅದ್ರ ಬಗ್ಗೆ ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ ತುಂಬಾ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಇವಾಗ. ಅವಾಗ ನೀವು ಸ್ಟಾರ್ಟ್ ಬಂದಾಗಷ್ಟು ಅವಾಗ ಮಾಡ್ಬೋದಿತ್ತು ಸರ್. ಇವಾಗೆಲ್ಲ ತುಂಬಾ ಟ್ರಾವೆಲ್ಸ್ ಎಲ್ಲ ಅವಾಗ ನೀವ್ ಏನ್ ಮಾಡಿದ್ರು ನಡೆಯೋದು. ಯಾಕೆಂದ್ರೆ ಅರ್ನಿಂಗ್ಸ್ ಹಂಗಿತ್ತು. ಅರ್ನಿಂಗ್ಸ್ ಇತ್ತು, ಪ್ಲಸ್ ಆಪರ್ಚುನಿಟಿ ಹಂಗಿತ್ತು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ. ಸ್ವಲ್ಪ ಇವಾಗ ಹೋಗ್ತೀವಿ ಅಂದ್ರೆ ತುಂಬಾ ಕಾಂಪಿಟೇಷನ್, ಎಲ್ಲರಿಗೂ ಕಾಂಪಿಟೇಷನ್. ಓಕೆ, ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಇದ್ರೆ ಏನ್ ಹೇಳ್ತಿದ್ರೆ ಇದ್ರ ಬಗ್ಗೆ? ಸರ್, ಗಾಡಿ ತಗೊಳ್ಳೋದಲ್ಲ, ತಗೊಂಡ್ಮೇಲೆ ನೀಟಾಗಿ ಡ್ಯೂಟಿ ಮಾಡ್ಬೇಕು. ಅರ್ನಿಂಗ್ಸ್ ಆಗುತ್ತೆ, ಒಂದ್ ದಿವಸ ಆಗಲ್ಲ. ಅದೆಲ್ಲ ಮಾಡ್ತೀವಿ ಅನ್ನಂಗಿದ್ರೆ ಗಾಡಿ ತಗೊಳ್ಳಿ.
ಹ್ಮ್ ಇನ್ಯಾರ್ದೋ ಮಾತು ಮಾತ್ರ ಕಟ್ಕೊಂಡ್ ಮಾತ್ರ ಗಾಡಿ ತಗೊಂಬೇಡಿ. ಹ್ಮ್ ಅದಂತೂ ಫಸ್ಟ್ ಎಕ್ಸಾಂಪಲ್. ಹ್ಮ್ ನಿಮ್ ಕೈಲಿ ಆಗುತ್ತೆ ಅಂದ್ರೆ ತಗೊಳ್ಳಿ, ಹ್ಮ್ ಯಾರೋ ಇದ್ ಮಾಡ್ತಾರೆ ಅಂತೇಳಿ ತಗೋಬೇಡಿ ಅಷ್ಟೇ. ಅವ್ರ ಮತ್ ಇವ್ರ ಮತ್ ಕೇಳ್ಕೊಂಡು ತಗೋಬೇಡಿ. ಅವ್ರು ಇಷ್ಟ ಮಾಡ್ತಾರೆ ಇವ್ರು ಇಷ್ಟ ಮಾಡ್ತಾರೆ ತಗೋಬಾರ್ದು. ನಿಮ್ ಕೈಲಿ ಆಗುತ್ತಾ ಮಾಡೋ ಕೆಪಾಸಿಟಿ ಇದೆ, ಮಾಡ್ಕೊಳ್ಳಿ ಅಷ್ಟೇ. ಯಾರೋ ಮಾಡ್ತಾರೆ ಇನ್ಯಾರೋ ಇದ್ ಮಾಡ್ತಾರೆ ತಗೋಬೇಡಿ.